आपादमौलिपर्यन्तं नामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरम् नित्यं हयग्रीवपदारविन्दे संसक्तबुद्धिं स्वपदारविन्दं दुर्वादिदर्पद्विपदारविन्दं तं श्रीनिवासाय गुरुं नमामि। जन्माद्यस्येतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेत्तं महान्तम् यस्वानुभावमखिलश्रुतिसारमेकम् आध्यात्मदीपमतितिशतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। स्वस्त्यस्तु अशेषसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यसकलपुरुषार्थसाधिनीभूते श्रीमहामुनिवेदव्यासकृते श्रीमद्भागवते अद्वैतप्रारम्भे सिद्धि किञ्चित् पूर्वकथानुवादः। परमात्मನ ಆ ದಿವ್ಯವಾದಂತಹ ತತ್ವಜ್ಞಾನ, ಪರಮ ಪುರುಷಾರ್ಥ ಸಾಧಕವಾದಂತಹ ಮನಸ್ಸಿಗೆ ಕಿವಿಗಳಿಗೆ ಎಲ್ಲದಕ್ಕೂ ಪರಮಾನಂದವನ್ನು ಕೊಡುವಂತಹ ಆ ಪರಮಾತ್ಮನ ಗುಣಗಾನಗಳನ್ನು ಕೇಳಿ ಎಲ್ಲ ದೈತ್ಯ ಬಾಲಕರು ಪ್ರಹ್ಲಾದರಾಜರ ಮಾತಿಗೆ ಒಪ್ಪಿ, ನೋಡ್ರಿ, ಯಾರು ಒಂದಕ್ಕೆ ಯಾತಕ್ಕೆ ಆಕರ್ಷಿತರಾಗ್ತಾರೆ ಅಂತಂದರೆ ಅದು ತುಂಬ ಕೇಳಕ್ಕೆ ಚೆನ್ನಾಗಿದೆ ಅಥವಾ ಅದರಲ್ಲಿ ಏನೋ ಫಲ ಸಿಗತ್ತೆ ಅಂತ ಬರುವವರು ಅಜ್ಞಾನಿಗಳು. ಇದನ್ನು ನೋಡ್ಕೊಂಡು ಬರೋರು ಬರೀ ಅಜ್ಞಾನಿಗಳು. ಜ್ಞಾನಿಗಳು, ಸರಿಯಾದ ವಿಮರ್ಶಕರು ಬರೋದು ಯುಕ್ತಿಯನ್ನು ಅನುಸಂಧಾನ ಮಾಡಿ, ಸರಿಯಾದ ಯುಕ್ತಿಯುಕ್ತವಾದ ವಿಚಾರ ಆಗಿದ್ದರೆ ಅದನ್ನು ಒಪ್ಕೋತಾರೆ. ಈ ದೈತ್ಯ ಬಾಲಕರೆಲ್ಲರೂ ಪ್ರಹ್ಲಾದರಾಜರ ಮಾತನ್ನು ಯಾತಕ್ಕೆ ಒಪ್ಕೊಂಡ್ರು ಅಂತಂದರೆ ಅಷ್ಟು ಯುಕ್ತಿಯುಕ್ತವಾದ ಮಾತು, ಸರಿಯಾಗಿ ಯುಕ್ತಿಗಳಿಂದ ಪ್ರತಿಪಾದನೆ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು, ಜೀವ ಪರಮಾತ್ಮರ ಭೇದವನ್ನು, ಜೀವ ಶರೀರದ ಆತ್ಮ ಶರೀರದ ಭೇದವನ್ನು ಎಲ್ಲವನ್ನ ಚೆನ್ನಾಗಿ ನಿರೂಪಣೆ ಮಾಡಿ ಇದ್ದಕ್ಕೆ ಆ ದೈತ್ಯ ಬಾಲಕರಿಗೆಲ್ಲರಿಗೂ ಆ ಮಾತನ್ನು ವಿಶ್ವಾಸ ಮಾಡಬೇಕು ಅಂತ ಅನ್ನಿಸ್ತು. ವಿಶ್ವಾಸ ಮಾಡಿದ್ರು, ಅದರಂತೆ ನಡೆಯೋಕ್ಕೆ ಶುರು ಮಾಡಿದ್ರು. ಗುರುಗಳ ಮಾತುಗಳನ್ನು ಏನು ಕೇಳ್ತಾರೆ? ಜಗೃಹು ನಿರವದ್ಯತ್ವಾತ್ ನೈವ ಗುರುವನು ಶಿಕ್ಷಿತಂ. ಗುರುಗಳು ಏನು ಹೇಳ್ಕೊಟ್ರು ನಾ ಜಗೃಹು ಅದನ್ನು ಗ್ರಹಣ ಮಾಡ್ತಾನೆ ಇಲ್ಲ, ಬಿಡಕ್ಕೆ ಶುರು ಮಾಡಿಬಿಟ್ರು. ಎಲ್ಲದಕ್ಕೂ ಗಲಾಟೆ, ಎಲ್ಲದಕ್ಕೂ ವಾದ, ಇದು ಸರಿಯಲ್ಲ ಅಂತ ಅದರ ಪ್ರತಿಪಾದನೆಗಳು. ಏನಾಗೋಯ್ತು, ಗುರುಗಳಿಗೆ ತಿರುಗಿ ಬಿದ್ದುಬಿಟ್ರು ಶಿಷ್ಯರುಗಳು ಒಂದು ರೀತಿಯಾಗಿ. ಈ ಪಾಠ ನಮ್ಗೆ ಹೇಳ್ಕೊಡ್ಬೇಡ್ರಿ, ನಮಗೆ ಈ ಪಾಠ ಬೇಡ ನಮಗೆ, ಮತ್ತು ನಮ್ಗೆ ಏನು ಬೇಕು? ಮತ್ತೆ ತದನುವರ್ಣಿತಂ, ನಾವು ಪ್ರಹ್ಲಾದರಾಜರು ಏನು ಹೇಳ್ತಾ ಇದ್ದಾರಲ್ಲ ಅದೇ ಪಾಠ ನಮ್ಗೆ ಹೇಳ್ಕೊಡ್ರಿ. ಆ ಪರಮಾತ್ಮನ ವಿಷಯಕವಾದಂಥ ತತ್ವಜ್ಞಾನ ನಮಗೆ ಕೊಡ್ರಿ. ಆ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯುಕ್ತಿಗಳು, ಇವುಗಳನ್ನೇನಾರ ಇದ್ರೆ ನಮ್ಗೆ ಅದನ್ನು ಹೇಳ್ರಿ ಅಂತ ಏನು ಮಾಡಿಬಿಟ್ರು? ಆ ಗುರುಗಳು ಹೇಳ್ಕೊಡ್ತಾ ಇದ್ದಂತಹ ವಿಷಯಗಳನ್ನು ತ್ಯಾಗ ಮಾಡಿಬಿಟ್ರು. ನಾ ಜಗೃಹು, ಗ್ರಹಣ ಮಾಡಲೇ ಇಲ್ಲ ಬಾಲಕರುಗಳು. ಅಥಾಚಾರ್ಯ ಸುತಸ್ತೇಷಾಂ ಬುದ್ಧಿಮೇಕಾಂತ ಸಂಸ್ಥಿತಂ. ಏನಾಯಿತು? ಅವರ ಬುದ್ಧಿ ಏಕಾಂತದಲ್ಲಿ ಸ್ಥಿತವಾಗಿದೆ, ಅಂದರೆ ಒಂದೇ ಕಡೆ ಹೋಗಿ ಸ್ಥಿರವಾಗಿ ನಿಂತುಬಿಟ್ಟಿದೆ. ಗಟ್ಟಿಯಾಗಿ ನಿಂತುಬಿಡ್ತು ದೈತ್ಯ ಬಾಲಕರ ಬುದ್ಧಿ ಪರಮಾತ್ಮನ ವಿಷಯದಲ್ಲಿ. ಅದೊಂದೇ ಸರಿ, ಅದೇ ಕರೆಕ್ಟ್, ಅದನ್ನೇ ತಿಳ್ಕೊಳ್ಬೇಕು ಅಂತ ಏನಾಯಿತು, ಅಲ್ಲಿಗೆ ಹೋಗಿ ನಿಂತು ಬಿಟ್ಟಿದೆ. ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಯಾರು? ಗುರುಗಳು.
ಅದೆಲ್ಲ ಸುಮ್ಮನೆ ಆಪಾತರಮಣೀಯ, ಅದನ್ನ ನಂಬ್ಕೋಬೇಡ, ಅದು ಮೋಸ ಮಾಡ್ತಾರೆ, ಎಲ್ಲ ಉಪಾಯಗಳು ಮಾಡಿ ಆಯಿತು. ಯಾವ ಉಪಾಯಕ್ಕೂ ಅವರು ಭಕ್ತ ಇಲ್ಲ. ಅದನ್ನು ಗುರುಗಳು ನೋಡಿಕೊಂಡ್ರು. ಏಕಾಂತ ಸಂಸ್ಥಿತಂ, ದೃಢವಾಗಿ ನಿಂತಿದೆ ಅನ್ನೋದನ್ನು ಗೊತ್ತಾಯಿತು. ಆಲಕ್ಷ್ಯ ಭೀತಸ್ತ್ವರಿತೋ, ಅದನ್ನು ಗಮನಿಸಿದ್ರು. ಭೀತಃ, ಭಯ ಆಗ್ಬಿಡ್ತು. ಯಾಕೆ ರಾಜನ ಭಯ, ನಾವೇ ಎಲ್ಲಿ ಇವ್ರನ್ನ ಹಾಳು ಮಾಡ್ತಾ ಇದೀವಿ ಅಂತ ರಾಜ ತಪ್ಪು ತಿಳ್ಕೊಂಡು ನಮಗೆ ಶಿಕ್ಷೆ ಕೊಡ್ತಾನೋ, ಅದರಿಂದ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅವನು ಹೋಗಿ ವಿಷಯ ಹೇಳ್ಬಿಡ್ಬೇಕು ಅಂತ ರಾಜ್ಞ ಆವೇದ ಯದ್ಯಥಾ, ರಾಜನಿಗೆ ಹೋಗಿ ವಿಷಯ ಮುಟ್ಟಿಸ್ಬಿಟ್ರು. ರಾಜ ಇವನೊಬ್ಬ ತಾನು ಭಗವಂತನ ಮಾರ್ಗದಲ್ಲಿ ಹೋಗೋದಲ್ಲದೆ ಇರುವ ಎಲ್ಲರನ್ನೂ ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ವಿಷ್ಣು ಸರ್ವೋತ್ತಮತ್ವ ಮಾರ್ಗದಲ್ಲಿ ಇವನನ್ನು ಎಲ್ಲ ಹುಡುಗರನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ನಮ್ಮ ಕೈಯಲ್ಲಿ ಇವನನ್ನ ಸರಿ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ನೀ ಏನಾರ ಮಾಡ್ಕೋ ಅಂತ ಹೇಳಿ ಆ ಹಿರಣ್ಯಕಶಿಪುವಿಗೆ ಒಪ್ಪಿಸ್ಬಿಟ್ರು. ಪ್ರಹ್ಲಾದನನ್ನು ತಗೊಂಡು ಬಂತು. ಶ್ರುತ್ವಾ ತದಪ್ರಿಯಂ ದೈತ್ಯೋ ದುಸ್ಸಹಂ ತನಯಾನಯಂ ಕೋಪಾವೇಶ ಚಲದ್ಗಾತ್ರಃ ಪುತ್ರಂ ಹಂತುಂ ಮನೋದದೆ. ಇಲ್ಲಿ ತನಕ ಮಗನನ್ನ ಸಾಯಿಸಬೇಕು, ಸಾಯಿಸಿ ಬಿಡ್ರಿ ಅಂತ ಆದೇಶ ಮಾಡ್ತಾ ಇದ್ದ, ಇವಾಗ ತಾನೇ ಸಂಹಾರ ಮಾಡಲಿಕ್ಕೆ ಮನೋದದೆ. ಇಲ್ಲಿ ನೋಡ್ರಿ, ದೇವರು ದೇವತೆಗಳಿಗೆ ಏನಂತ ಹೇಳಿದ್ದ? ಯಾವಾಗ ಇವನು ತನ್ನ ಮಗನನ್ನ ಕೊಲ್ಲುವ ಪ್ರಯತ್ನ ಮಾಡ್ತಾನೋ ಆಗ ನಾನು ಬರ್ತೀನಿ ಅಂತಂದಿದ್ದ. ಇದಕ್ಕೆ ಮುಂಚೆನೇ ಒಂದು ಪ್ರಯತ್ನ ಮಾಡಿದ್ನಲ್ವಾ, ಇವನೇ ತಾನು ಆದೇಶ ಕೊಟ್ಟಿದ್ದು ಭೃತ್ಯರುಗಳಿಗೆ ಕೊಲ್ಲುವಂತ. ಆಮೇಲೆ ಇವಂದೇ ಪ್ರಯತ್ನನೇ ಅದು. ರಾಜ ಜಯಿ ಇದ್ದಂತೆ, ರಾಜನೇ ಯುದ್ಧದಲ್ಲಿ ಗೆದ್ದವನು. ಗೆದ್ದಿದ್ಯಾರು? ಸೈನಿಕರು. ಇವನೇ ಆದೇಶ ಮಾಡಿದ್ದು ಹೋಗಿ ಯುದ್ಧ ಮಾಡ್ರಿ ಅಂತ. ಯುದ್ಧ ಮಾಡ್ರಿ ಅಂತ ಆದೇಶ ಮಾಡಿದ್ದು ಇವನೇನೆ. ಗೆದ್ದ ಮೇಲೆ ಇವನೇ ಗೆದ್ದ ಅಂತ. ಹಾಗೆ ಇವನ ಅಧೀನದಲ್ಲಿದ್ದಾಗ ಆ ಪ್ರಯತ್ನವೂ ಯದ್ಯಪಿ ಇವನದ್ದೇನೆ. ಆದರೂ ಸಾಕ್ಷಾತ್ ಪ್ರಯತ್ನ, ಪರಂಪರಾ ಪ್ರಯತ್ನ ಅಂತ ಎರಡು ರೀತಿಯಾದಂತಹ ಪ್ರಯತ್ನ ಇದೆ. ದೂತರುಗಳಿಂದ ಮಾಡಿಸೋದೇನಿದೆಯಲ್ಲ, ಅಲ್ಲಿ ಬರೀ ಪ್ರೇರಕತ್ವ ಇರುತ್ತೆ. ಅವರನ್ನು ಬರೀ ಪ್ರೇರಣೆ ಮಾಡ್ತಾನೆ. ಕರ್ತೃತ್ವ ಅವರಲ್ಲಿ, ಇವನಲ್ಲಿ ಪ್ರೇರಣ. ಇಲ್ಲಿ ಕರ್ತೃತ್ವನೂ ಇವನಲ್ಲಿ. ಇವನೇ ಸ್ವಯಂ ಕರ್ತ ಆಗಿ ಎದ್ದ ಆ ಮಗನನ್ನ ಸಂಹಾರ ಮಾಡಬೇಕು ಅಂತ ಮನಸ್ಸನ್ನ ಮಾಡಿಕೊಂಡ. ಕ್ಷಿಪ್ವಾ ಪರುಷಯ ವಾಚ ಪ್ರಹ್ಲಾದಂ ಮತದರ್ಹಣಂ ಆಹೇಕ್ಷಮಾಣಃ ಪಾಪೇನ ತೀರಶ್ಚೀನೇನ ಚಕ್ಷುಷಾ. ಕಣ್ಣೆಲ್ಲ ಕೆಂಪಾಗಿದೆ, ಕೋಪ ಹತ್ತಿದೆ, ವಿಪರೀತ ಕೋಪ ಬಂದೋಗಿದೆ ಹಿರಣ್ಯಕಶಿಪುವಿಗೆ. ಯಾಕೆ ಅಂದ್ರೆ ಅವನ ಒಂದು ಆದೇಶಕ್ಕೆ 14 ಲೋಕ ನಡಗಿ ಹೆದರಿ ಬೆದರಿ ಹೇಳ್ದಂಗೆ ಕೇಳ್ತಾ ಇತ್ತು. ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ. ಆ ಅಹಂಕಾರ ಎಷ್ಟು ಇರುತ್ತೆ. ಈ ತರಹದ ಒಂದು ಪರಿಸ್ಥಿತಿ ಇರುವವರಿಗೆ ಹೇಗಿರುತ್ತೆ ಅಹಂಕಾರ. ಅಂತ ಅಹಂಕಾರ ಇರುವವರಿಗೆ ತಮ್ಮ ಮಾತು ನಡೀತಿಲ್ಲ ಅಂತಂದಾಗ, ಯಾವುದೋ ಸಣ್ಣ ಒಂದು ಮಾತು ನಡೀದೇ ಇದ್ದಾಗಲೇ ಎಷ್ಟು ಕೋಪ ಬರುತ್ತೆ. ಅದರಲ್ಲೂ ಸ್ವಯಂ ತನ್ನ ಮಗ ತನ್ನ ಶತ್ರು ಪಕ್ಷವನ್ನ ಹಿಡ್ಕೊಂಡು ಅವನ ಆ ಶತ್ರುವನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ತಡೆಯಕ್ಕಾಗ್ತಾ ಇಲ್ಲ, ವಿಪರೀತವಾದ ಕೋಪ ಬಂದಿದೆ. ಕಣ್ಣು ಎಷ್ಟು ಕ್ರೋಧ ಬಂದಿದೆ ಕಣ್ಣಲ್ಲಿ ಅಂತಂದ್ರೆ, ಆ ಕಣ್ಣುಗಳಿಂದಲೇ ಕೋಪದ ಬಾಣಗಳು ಅವನ್ನ ಚುಚ್ಚುತ್ತಾ ಇದೆ ಅನ್ನುವಂತೆ ಕೋಪ ಮಾಡಿಕೊಂಡು ಕಣ್ಣುಗಳನ್ನು ತೆಕ್ಕೊಂಡು ಬರ್ತಾ ಇದ್ದಾನೆ ಮಗನನ್ನು ಸಂಹಾರ ಮಾಡಬೇಕು ಅಂತ. ಈ ಪ್ರಹ್ಲಾದ ಹೇಗಿದ್ದಾನೆ, ಅವನ ಸ್ವಭಾವ ನೋಡಿ. ಇವಾಗ ಸಂಹಾರ ಮಾಡಬೇಕು ಅಂತ ಎದ್ದಿದ್ದಾನೆ. ಆ ಕೋಪ ನೋಡಿದ್ರೆ ಗೊತ್ತಾಗತ್ತೆ ಕೋಪ ಇದೆ. ಸಾಮಾನ್ಯವಾಗಿ ತಪ್ಪು ಮಾಡಿದವರಿಗೆ ಒಂದು ಭಯ ಇರುತ್ತೆ. ಅದರಲ್ಲೂ ಶಿಕ್ಷಕ ಬಂದಾಗಿ ಮಕ್ಕಳುಗಳು ತಪ್ಪು ಮಾಡಿಬಿಟ್ಟಿರ್ತಾರೆ. ತಂದೆ ತಾಯಿಗಳಿಗೆ ಗೊತ್ತಾಗೋಯ್ತು, ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಾದಾಗ ಅವರಲ್ಲಿ ಒಂದು ಭಯ ಇರುತ್ತೆ. ಕಣ್ಣಲ್ಲಿ ಭಯ ಕಾಣಿಸುತ್ತೆ, ಹೆದರ್ಕೋತಾರೆ, ತಪ್ಪಿಸ್ಕೊಳ್ತಾರೆ, ಓಡೋಗ್ತಾರೆ, ಏಟ್ ತಿನ್ನೋದಿಲ್ಲ, ಎಲ್ಲ ಮಾಡ್ತಾರೆ ಮಕ್ಕಳುಗಳು. ಇಲ್ಲಿ ಹೇಗಿದೆ ಪ್ರಹ್ಲಾದ ರಾಜು? ಪ್ರಶ್ರಯ ವನತಂ ದಾಂತಂ ಬದ್ಧಾಂಜಲಿಮವಸ್ಥಿತಂ. ಏನು ಉದ್ವಿಗ್ನತಾ ಇಲ್ಲ, ಪ್ರಶಾಂತ. ಪ್ರಶ್ರಯ ಅವನತ, ಭಕ್ತಿಯಿಂದ ಕೈ ಮುಕ್ಕೊಂಡು ಬಕ್ಕೊಂಡು ನಿಂತಿದ್ದಾರೆ ಆ ತಂದೆಯ ಮುಂದೆ. ಪ್ರಶ್ರಯ ಅವನತಂ ದಾಂತಂ, ಎಲ್ಲ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ಬದ್ಧಾಂಜಲಿಮತರ್ಹಣಂ, ಬದ್ಧಾಂಜಲಿ ಅವಸ್ಥಿತ ನಿಂತ್ಕೊಂಡಿದ್ದಾನೆ. ಅವನನ್ನು ನೋಡಿ ಇನ್ನೂ ಕೋಪ ಜಾಸ್ತಿ ಆಗ್ತಾ ಇದೆ ಹಿರಣ್ಯಕಶಿಪುವಿಗೆ. ಯಾಕಂದ್ರೆ ಇಲ್ಲಿಂದ ಒಂದು ವಿಷಯ ಹೊರಟಾಗ ಅದಕ್ಕೆ ಸರಿಯಾಗಿ ಆ ಕಡೆಯಿಂದ ರೆಸ್ಪಾನ್ಸ್ ಬರಬೇಕು. ನಾವು ಹಂಗ ಅನ್ಕೊಂಡಿರ್ತೀವಿ.
ನಾವು ಬೈದರೆ ಅವರಿಗೆ ಕೋಪ ಬರುತ್ತೆ. ಅವ್ರ ಕೋಪ ಬಂದು ತಿರುಗಿಸಿ ನಮಗೆ ಮಾತಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಯಾವಾಗ ಅವ್ರು ನಮ್ಮನ್ನು ಲೆಕ್ಕಿಸ್ತಾ ಇಲ್ಲ ಅಂತ ಆಗ್ಬಿಡುತ್ತೋ ಅವಾಗ ನಮ್ಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ, ಇನ್ನೂ ಹುಚ್ಚುಚ್ಚಾಗಾಡಕ್ಕೆ ಶುರು ಮಾಡ್ಬಿಡ್ತೀವಿ. ಹಾಗೆ ಹಿರಣ್ಯಕಶಿಪುಗೆ ಆಗೋಯ್ತು. ನಾನು ಸಂಹಾರ ಮಾಡಬೇಕು ಅಂತ ಇಷ್ಟು ಕೋಪ ಮಾಡಿಕೊಂಡು ಖಡ್ಗ ಎತ್ಕೊಂಡು ಇವ್ನು ಹೊಡಿಬೇಕು ಅಂತ ಬರ್ತಾ ಇದ್ರೆ ಕೈ ಮುಕ್ಕೊಂಡು ಭಕ್ತಿಯಿಂದ ಬಕ್ಕೊಂಡು ನಿಂತ್ಕೊಂಡಿದ್ದಾನೆ. ಅವನಿಗೇನಾಗ್ಬಿಡ್ತು, ಸರ್ಪ ಪಾದ ಹತಃ ಇವ ಶ್ವಸನ್ ಪ್ರಕೃತಿ ದಾರುಣ. ಹಂಗೆ ಸರ್ಪ ಬುಸುಗುಟ್ಟದಂತೆ ಬುಸ್ಸು ಬುಸ್ಸು ಅಂತ ಬುಸುಗುಡ್ತಾ ಇದ್ದಾನೆ. ಆ ಪರಮ ದಾರುಣವಾದಂತಹ ಕೋಪ ತಗೊಂಡು ಬಂದ, ಅದು ತಡೆಯಕ್ಕಾಗಲಿಲ್ಲ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ. ಏನ್ ಸ್ತಬ್ಧನಂತೆ ನಿಂತಿದೀಯ, ಜಡ ನಿಂತಾಗ ನಿಂತಿದೀಯ. ಏನು ಇದು ವಿನಯನ? ಇದು ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ವಿನಯ ಅನ್ಕೊಂಡಿದೆ. ದುರ್ವಿನೀತ ಇದು, ದುರ್ವಿನಯ ಇದು. ನನ್ನ ಮಾತನ್ನು ಉಲ್ಲಂಘನೆ ಮಾಡಿ ಏನ್ ಕೈ ಮುಕ್ಕೊಂಡು ನಿಂತ್ಕೊಂಡು ಒಳ್ಳೆ ಭಕ್ತಿ ತೋರಿಸ್ತಾ ಇರೋದು ಬರೀ ನಾಟಕ ಇದು. ಸ್ತಬ್ಧನಂತೆ ಇದೆಯಾ, ಹೇಳಿದ ಮಾತು ತಲೆ ಒಳಗಡೆ ಹೋಗ್ತಾ ಇಲ್ಲ. ಅಷ್ಟೇ ಅಲ್ಲ, ಮಂದಾತ್ಮನ್ ಕುಲಭೇದಕರಾಧಮ, ನಮ್ಮ ಕುಲ ನಾಶ ಮಾಡ್ತಾ ಇದೆಯಾ ನೀನು. ಏನ್ ಬುದ್ಧಿ ಇಲ್ಲ ನಿನಗೆ? ಸ್ತಬ್ಧಂ ಮಚ್ಚಾಸನಾತ್, ನನ್ನ ಶಾಸನ, ನನ್ನ ಆಜ್ಞೆ ಅದನ್ನು ಮೀರಿ ವೃತ್ತೋ, ಅದನ್ನು ಮೀರ್ತಾ ಇದೆಯಾ. ನೇಷ್ಯೆ ತ್ವಾದ್ಯಯಮಕ್ಷಮಂ, ನಿನ್ನ ಇವತ್ತೇ ಆ ಯಮನ ಪಟ್ಟಣಕ್ಕೆ ಕಳಿಸ್ಕೊಡ್ತೀನಿ. ನಿನ್ನನ್ನು ಹೋಗಿ ಯಾರು ನೋಡ್ತಾರೋ ನಿನ್ನನ್ನು ರಕ್ಷಣೆ ಮಾಡ್ತಾರೋ ನಾನೇ ನೋಡ್ತೀನಿ. ಏನು ಮಾಡ್ತೀವೋ ಮಾಡ್ಕೊ ಹೋಗು. ಕ್ರುದ್ಧಸ್ಯ ಯಸ್ಯ ಕಂಪಂತೆ, ನಾನು ಕೋಪ ಮಾಡಿಕೊಂಡ್ರೆ ಕಂಪಂತೆ ತ್ರಯೋ ಲೋಕ ಸಹೇಶ್ವರಾಹ, 14 ಲೋಕಗಳು ಅವರವರ ಅಧಿಪತಿಗಳಿಂದ ಸಹಿತರಾಗಿ ನಡೆದೋಗ್ತಾ ಇದ್ದಾರೆ ಇಡೀ ಲೋಕಗಳೆಲ್ಲ ನಾನು ಕೋಪ ಮಾಡಿಕೊಂಡ್ರೆ. ತಸ್ಯ ಮೇ ಅಭಿಹಿತಂ ಮೂಢ ಶಾಸನಂ ಕಿಂಬಲೋತ್ಯಗಾಹ, ಇಂಥ ನನ್ನ ಶಾಸನವನ್ನ ನೀನು ಮೀರ್ತಾ ಇದೆಯಲ್ಲ, ನೀನು ಎಲ್ಲಿಂದ ಬಲ ಬರ್ತಾ ಇದೆ? ಯಾರು ನೀನು ಬಲ ಕೊಡ್ತಾ ಇರೋರು? ಈ ಬಲ ನೀನು ಯಾರು ಕೊಡ್ತಾ ಇರೋರು? ಯಾರು ಕೋಪ ಮಾಡಿಕೊಂಡ್ರೆ 14 ಲೋಕ ನಡೆದು ಹೋಗುತ್ತೋ ಅಂತಹ ಶಾಸಕ ನಾನು. ಅಂತಹ ಶಾಸಕನ ಶಾಸನವನ್ನ ಮೀರುವಂತಹ ಬಲ ನಿನಗೆ ಎಲ್ಲಿಂದ ಬರ್ತಾ ಇದೆ? ಅದು ಪ್ರಹ್ಲಾದ ರಾಜರು ಹಾಗೆ ಕೈ ಮುಕ್ಕೊಂಡು ಅವ್ರು ಎಕ್ಸೈಟ್ ಆಗಿಲ್ಲ. ಅವನು ಕೂಗಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಏನಾಗುತ್ತೆ, ಎದುರುಗಡೆ ಇದ್ದವ್ರು ಕೂಗಾಡ್ತಾ ಇದ್ರೆ ನಮಗೂ ಅದು ಬಂದ್ಬಿಡುತ್ತೆ ಉದ್ವೇಗ, ನಾವು ಕೂಗಾಡಕ್ಕೆ ಶುರು ಮಾಡ್ಬಿಡುತ್ತೆ. ಅದಕ್ಕೆ ಅವರ ದಾಂತಂ, ಎಲ್ಲ ಇಂದ್ರಿಯಗಳು ನಿಗೃಹೀತವಾಗಿದೆ, ಶಾಂತ ಸ್ವಭಾವ. ಅದರಲ್ಲೇ ಹೇಳ್ತಾ ಇದ್ದಾರೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಅಪ್ಪ, ನ ಕೇವಲಂ ಮೇ, ನನಗಲ್ಲ, ಭವತಶ್ಚ ರಾಜನ್, ನಿನಗೂ ಬಲ ಕೊಡ್ತಾ ಇರೋ ಅವನೊಬ್ಬನೇ. ಎಲ್ಲರ ಒಳಗಡೆ ನಿಂತು ಸಕಲ ಜಗತ್ತಿಗೆ ಬಲವನ್ನ ಕೊಡ್ತಾ ಇರೋದು. ಬಲಂ ಬಲಿನಾಂ, ಯಾರ್ಯಾರ ಲೋಕದಲ್ಲಿ ಬಲಿಷ್ಠರು ಅಂತಿದ್ದಾರೋ ಅವರೆಲ್ಲರಿಗೂ ಬಲವನ್ನ ಕೊಡ್ತಾ ಇರೋರು. ಅಪರೇಷ, ಬೇರೆಯವರಿಗೆ ಎಲ್ಲರಿಗೂ ಬಲವನ್ನ ಕೊಡ್ತಾ ಇರುವವನು. ಪರಾವರೇ ಅಮಿ ಸ್ಥಿರ ಜಂಗಮ, ಇಡೀ ಸಮಸ್ತ ಈ ಜಗತ್ತು ಯಾರ ಅಧೀನದಲ್ಲಿ ಕೂತಿದೆಯೋ, ಯಾರ ಬಲದಿಂದ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ, ಬ್ರಹ್ಮಾದಿ ದೇವತೆಗಳು ಯಾವನಿಂದ ವಶರಾಗಿ ಕೂತ್ಕೊಂಡಿದಾರಲ್ಲ, ಯಾವನ ವಶದಲ್ಲಿ ಇದಾರಲ್ಲ ಅವನೇ ಎಲ್ಲರಿಗೂ ಬಲಪ್ರದಾತ, ಎಲ್ಲರಿಗೂ ಬಲ ಕೊಡ್ತಾ ಇರೋದು ಅವನೇನೆ. ಯಾಕೆ ಇಷ್ಟು ನೀನು ಈ ಕೋಪಾಟೋಪಗಳನ್ನು ಮಾಡಿಕೊಂಡು ಅಹಂಕಾರಗಳಿಂದ ಯಾಕೆ ಇಷ್ಟು ಇದು ಮಾಡ್ತಾ ಇದೆಯಾ? ಸಹಿ ಈಶ್ವರ ಕಾಲ ಉರುಕ್ರಮೋಸೋ ಅವೋಜಸ ಸತ್ವ ಬಲೇಂದ್ರಿಯಾತ್ಮ. ಸ ಈಶ್ವರ, ಅವನೇ ಈಶ್ವರ. ಸಹ ಕಾಲ, ಅವನೇ ಕಾಲ, ಅವನೇ ಕಾಲ ನಿಯಾಮಕ, ಅವನೇನೆ. ಉರುಕ್ರಮ, ಮಹಾಪರಾಕ್ರಮಿ ಅವನೇನೆ. ಅಸೌ ಓಜಃ, ಅವನೇ ಓಜಸ್ಸು, ಅವನೇ ಬಲ, ಅವನೇ ಇಂದ್ರಿಯ, ಇಂದ್ರಿಯ ಸ್ವರೂಪ, ಇಂದ್ರಿಯ ಪ್ರೇರಕ, ಎಲ್ಲ ಅವನೇ ಆಗಿರೋದು. ಸಯೇವ ವಿಶ್ವಂ ಪರಮ ಸ್ವಶಕ್ತಿವಿಹಿ, ಅವನೇ ಇಡೀ ಜಗತ್ತನ್ನ ತನ್ನ ಶಕ್ತಿಗಳಿಂದ ಸೃಜತಿ ಅವತಿ ಅತ್ತಿ ಗುಣತ್ರಯೇಶಃ, ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಎಲ್ಲ ತನ್ನ ಸ್ವಶಕ್ತಿಯಿಂದ ಮಾಡ್ತಾ ಇರೋನು. ಅವನೊಬ್ನೇ ಈಶ್ವರ, ಅವನೊಬ್ನೇ ಎಲ್ಲರನ್ನ ನೋಡ್ಕೊಳ್ತಾ ಇರುವವನು. ಜಹ್ಯಾಸುರಂ ಭಾವವಿಮಂ ಸ್ವಭಾವತಃ, ಈ ಬಿಡು ಈ ಆಸುರ ಭಾವವನ್ನು, ಈ ದೈತ್ಯ ಬುದ್ಧಿ ಬಿಡು. ಯಾಕೆ ಇಷ್ಟು ನಿನಗೆ ಅದರಲ್ಲಿ ಆ ಆಕ್ರೋಶ ನಿನಗೆ ಯಾಕೆ? ಬಿಡು ಇದನ್ನ. ಸಮಂ ಮನೋ ದತ್ಸ್ವ ನ ಸಂತಿ ವಿದ್ವಿಷಃ, ಎಲ್ಲರನ್ನ ಸಮಾನವಾಗಿ ನೋಡೋದನ್ನು ತಿಳ್ಕೊ. ಎಲ್ಲರಲ್ಲೂ ಪರಮಾತ್ಮ ಇರ್ತಾನೆ ಅನ್ನುವಂತಹ ಜ್ಞಾನ
ನಸಂತಿ ವಿದ್ವಿಷ. ನಿನಗೆ ಯಾರು ದ್ವೇಷಿಗಳೇ ಇರಲ್ಲ. ನಿನ್ಗೆ ಯಾಕೆ ಇಷ್ಟು ಈ ಬುದ್ಧಿ, ಈ ದ್ವೇಷದ ಬುದ್ಧಿ ಯಾಕೆ? ಆ ವಿಷ್ಣು ದ್ವೇಷಿ ಅಂತ ತಾನೆ. ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಮೊದಲು ತಿಳ್ಕೊ. ನಿನಗೆ ಅವಾಗ ಯಾರು ಶತ್ರುಗಳೇ ಇರೋದಿಲ್ಲ. ನಿನಗೆ ನಾನು ಶತ್ರುವಾಗಿ ಕಾಣಿಸ್ತಾ ಇದ್ದೀನಲ್ವಾ, ನಾನು ನಿನ್ನ ಶತ್ರು ಅಲ್ಲ. ಯಾಕೆ? ನನ್ನಲ್ಲಿ ಪರಮಾತ್ಮ ಇದ್ದಾನೆ. ನನ್ನ ಬಲಪ್ರೇರಕ ಪರಮಾತ್ಮ. ನಿನಗೆ ಅದಕ್ಕೆ ಸಿಟ್ಟು ಬರ್ತಾ ಇರೋದು. ನನ್ನಿಂದ ಬೇರೆ ಯಾರೋ ಒಬ್ಬ ಬಲಪ್ರೇರಕ ಇವನೊಳಗಡೆ ಇದ್ದಾನೆ, ಅವನು ನನ್ನ ಶತ್ರು ಅಂತ ನೀನು ದ್ವೇಷ ಮಾಡ್ತಾ ಇದೆಯಾ. ಅದಕ್ಕೆ ನಿನ್ ಕೋಪ ಬರ್ತಾ ಇದೆ. ನನ್ನಲ್ಲಿ ಪರಮಾತ್ಮ ಇದ್ದಾನೆ, ನಿನ್ನಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಒಳಗಡೆ ಪರಮಾತ್ಮ ಪ್ರೇರಕನಾಗಿದ್ದಾನೆ ಅಂತ ಎಲ್ಲ ಕಡೆ ಸಮಂ ಮನಂ ದತ್ಸ್ವ, ಮನಸ್ಸನ್ನು ಸಮಾನವನ್ನಾಗಿ ನೋಡು. ನಸಂತಿ ವಿದ್ವಿಷಃ. ಯಾರು ದ್ವೇಷಿಗಳೇ ಇರೋದಿಲ್ಲ ನಿನಗೆ. ಋತೇಜಿತಾದಾತ್ಮನ ಉತ್ಪತಸ್ಥಿತಾತ್ ತದ್ವಿದ್ಧಿ ಅನಂತಸ್ಯ ಮಹತ್ ಸಮರ್ಹಣಂ. ಇದೆ ನೋಡು, ಅನಂತಸ್ಯ ಮಹತ್ ಸಮರ್ಹಣಂ. ದೊಡ್ಡ ಪೂಜೆ, ಪರಮಾತ್ಮನ ಅತಿ ದೊಡ್ಡ ಪೂಜೆ ಯಾವುದು? ಸಮತ್ವ ಬುದ್ಧಿ. ತುಂಬಾ ಸರ್ತಿ ಹೇಳ್ತೀನಿ ಸಮತ್ವ ಬುದ್ಧಿ ಅಂತಂದ್ರೆ ಇವತ್ತು ಏನು ಹೊರಗಡೆ ನಡೀತಾ ಇದೆ ಈಕ್ವಾಲಿಟಿ, ಅದೆಲ್ಲ ಸಮತ್ವ ಬುದ್ಧಿ. ಎಲ್ಲರ ಒಳಗಡೆ ಇರುವ ಪರಮಾತ್ಮ ಒಬ್ಬನೇ, ಎಲ್ಲರಲ್ಲೂ ಪ್ರೇರಕ ಪರಮಾತ್ಮ ಒಬ್ಬನೇ. ಅವರವರ ಯೋಗ್ಯತೆಗೆ ಸರಿಯಾಗಿ ಪರಮಾತ್ಮ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಸಮತ್ವ ಬುದ್ಧಿ. ಈ ಸಮತ್ವ ಬುದ್ಧಿಗಿಂತ ದೊಡ್ಡ ಪೂಜೆ ಬೇರೆ ಇನ್ನೊಂದಿಲ್ಲ. ಅದರಿಂದ ಸಮಬುದ್ಧಿ ಮಾಡ್ಕೋ, ಪರಮಾತ್ಮನನ್ನು ಆರಾಧನೆ ಮಾಡು. ಇನ್ನೊಂದು ಹೇಳ್ತಾರೆ, ದಸ್ಯೂನ್ ಪುರಂ ಷಣ್ಣವೈಜಿತ್ಯ ಲುಂಪತೋ ಮನ್ಯಂತೆ ಲೋಕ ಸ್ವಜಿತಾ ದಿಶೋ ದಶ. ಹೇಗಿರ್ತಾರೆ ಜನಗಳು ಅಂದ್ರೆ, ತನ್ನ ರಾಜ್ಯ ಕೊಳ್ಳೆ ಹೋಗ್ತಾ ಇದೆ, ಕೊಳ್ಳೆ ಹೊಡಿತಾ ಇದ್ದಾರೆ ಬಂದು ತನ್ನ ರಾಜ್ಯ. ಆ ಪ್ರಸಂಗದಲ್ಲಿ ನಾನು 10 ದಿಕ್ಕಗಳನ್ನ ಗೆದ್ಕೊಂಡು ಬರ್ತೀನಿ ಅಂತಂದ್ರೆ ಆ ರಾಜ, ಮೊದಲು ನಿನ್ನ ರಾಜ್ಯ ನೋಡ್ಕೊಳಪ್ಪ. ಆ ರಾಜ್ಯನೇ ಅದು ಹಾಳಾಗಿ ಹೋಗ್ತಾ ಇದೆ, ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಕಳ್ಳರುಗಳು ಬಂದು. ಅದನ್ನ ತಡೆದು ರಾಜ್ಯದ ಒಳಗಡೆ ಇರುವಂತಹ ಕಳ್ಳರುಗಳನ್ನ ಅಡಗಿಸಿ ಮೊದಲು ರಾಜ್ಯದ ಒಳಗಡೆ ಎಲ್ಲರಿಗೆ ರಕ್ಷಣೆಯನ್ನ ಕೊಟ್ಟು ಅವರ ಏನದು ಕೊಳ್ಳೆ ಹೋಗ್ತಾ ಇದೆ ಸಂಪತ್ತು, ಆ ಸಂಪತ್ತನ್ನು ರಕ್ಷಣೆ ಮಾಡಿ ಅವ್ರಿಗೆ ಆ ಸಂಪತ್ತನ್ನು ಉಳಿಸೋ ಕೆಲಸವನ್ನ ಮೊದಲು ಮಾಡೋದನ್ನ ಬಿಟ್ಟು 10 ದಿಕ್ಕನ್ನು ಗೆದ್ಕೊಂಡ್ ಬರ್ತೀನಿ ಅಂತಂದ್ರೆ ಏನ್ ಅರ್ಥ ಇದು? ಹಾಗೇನೆ ಜಿತ ಆತ್ಮನೋಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವ ಕುತಃ ಪರೇ. ಹಾಗೆ ಒಳಗಡೆ ಅರಿಷಡ್ ವರ್ಗಗಳು ನಮ್ಮ ದೇಹವನ್ನು ಕಿತ್ಕೊಂಡು ತಿಂತಾ ಇದೆ. ನಮ್ಮ ದೇಹದಲ್ಲಿರುವ ನಮ್ಮ ಪುಣ್ಯವನ್ನ ಕೊಳ್ಳೆ ಹೊಡಿತಾ ಇದೆ. ಕೋಪ ಮಾಡಿಕೊಂಡ್ರೆ ಪುಣ್ಯ ಹೋಗುತ್ತೆ, ಕಾಮನ ಆಸೆ ಪಟ್ರೆ ಪುಣ್ಯ ಹೋಗುತ್ತೆ. ಈ ಕಾಮ ಕ್ರೋಧಾದಿಗಳೇನಿದೆ ಅದಕ್ಕೆ ಅದನ್ನ ಅರಿಷಡ್ ವರ್ಗಗಳು ಅಂತ ಹೇಳೋದು. ಅವ್ರು ಯಾರವರು ಅಂದ್ರೆ ಕಳ್ಳರುಗಳವರು, ನಮ್ಮ ಶತ್ರುಗಳು. ಅವರು ನಮ್ಮ ಪುಣ್ಯವನ್ನ, ನಾವು ಮಾಡಿದ ಸತ್ಕರ್ಮಗಳನ್ನ ಎಲ್ಲವನ್ನ ಕೊಳ್ಳೆ ಹೊಡಿತಾ ಇರ್ಬೇಕಾದ್ರೆ, ಇವನು ನನ್ನ ದ್ವೇಷಿ, ಅವನು ನನ್ನ ಸ್ನೇಹಿತ, ಇವನನ್ನ ನಾನು ಸಂಹಾರ ಮಾಡ್ತೀನಿ, ಇವನನ್ನ ನಾನು ಗೆಲ್ತೀನಿ, ಇವನ ಮೇಲೆ ನಾನು ಅತಿಕ್ರಮಣ ಮಾಡ್ತೀನಿ. ಏನು ಮೂರ್ಖರ ವ್ಯವಹಾರ ಮಾಡ್ತಾ ಇದೀಯ ನೀನು? ಮೊದಲು ನಿನ್ನ ಒಳಗಡೆ ಇರುವಂತಹ ಶತ್ರುಗಳನ್ನ ಅಡಗಿಸು. ಆ ಅರಿಷಡ್ ಕಾಮಕ್ರೋಧಾದಿಗಳನ್ನ ನಿಗ್ರಹ ಮಾಡು. ಜಿತಾತ್ಮನೋ ಜ್ಞಸ್ಯ, ಅವನನ್ನೇ ಜ್ಞಾನಿ ಅಂತ ಕರೆಯೋದು. ಮೊದಲು ಇಂದ್ರಿಯ ನಿಗ್ರಹ ತನ್ಕೋ, ಮನಸ್ಸನ್ನ ನಿಗ್ರಹ ಮಾಡು. ಜಿತಾತ್ಮನಃ ಜ್ಞಸ್ಯ ಸಮಸ್ಯ ದೇಹಿನ ಸಾಧೋಹೋ. ಈ ಸಾಧು ಯಾರಿರ್ತಾನಲ್ಲ ಇವನಿಗೆ ಸ್ವಮೋಹ ಪ್ರಭವಾಹ ಕುತೋ ಪರೇ. ಅವರಿಗೆ ಮೋಹದಿಂದ ಹುಟ್ಟುವಂಥದ್ದು ಏನು ಇರೋದಿಲ್ಲ, ಪಾಪ ಪುಣ್ಯ ಲೇಪನೆ ಬರೋದಿಲ್ಲ. ಯಾರಿಗೆ ಮನಸ್ಸು ನಿಗ್ರಹ ಆಗಿಬಿಡುತ್ತೆ ಅವನಿಗೆ ಪಾಪ ಪುಣ್ಯದ ಲೇಪ ಬರೋದಿಲ್ಲ, ದ್ವೇಷ ಬರೋದಿಲ್ಲ, ಕಾಮಕ್ರೋಧಾದಿಗಳ ಉತ್ಪತ್ತಿನೇ ಆಗೋದಿಲ್ಲ ಅವರಿಗೆ. ಅದನ್ನು ಮಾಡು. ಇಷ್ಟು ದುರ್ಬುದ್ಧಿ ಯಾಕೆ? ಜಹಿ ಆಸುರಂ ಭಾವಮಿಮಂ, ಬಿಡು ಈ ದುಷ್ಟ ಬುದ್ಧಿಯನ್ನ ಅಂತ ತಂದೆಗೆ ಉಪದೇಶ ಮಾಡ್ತಾ ಇದ್ದಾನೆ. ಇದು ಹೇಗಾಗೋಯ್ತು ಅಂತಂದ್ರೆ ಆ್ಯಡಿಂಗ್ ಫ್ಯೂಯಲ್ ಟು ದಿ ಫೈರ್ ಆಗುತ್ತೆ. ಮೊದಲೇ ಉರಿತಾ ಇದ್ದಾನೆ ಅವನು ಕೋಪದಲ್ಲಿ, ಅದಕ್ಕೆ ಇನ್ನೂ ಒಂದಿಷ್ಟು ಚೆನ್ನಾಗಿ ತುಪ್ಪ ಸುರಿದಂಗೆ ಆಗೋಯ್ತು. ಅದ್ಭುತ ಸಿಟ್ಟು ಬಂದ್ಬಿಡ್ತು. ಏನ್ ಮಾಡ್ದ? ಮುಮುರ್ಷೂಣಾಂ ಹಿ ಮಂದಾತ್ಮನ್ ನನುಸ್ಯುರ್ ವಿಪ್ಲುತ ಗಿರಹ. ಸಾಯುವವರೇ ಈ ಥರ ಮಾತಾಡೋದು. ಬುದ್ಧಿ ಕೆಟ್ಟ ಹೋಗಿದೆ ನಿನಗೆ, ಸಾಯೋ ಕಾಲ ಬಂದಿದೆ. ಮುಮುರ್ಷೂಣಾಂ, ಮರಣ ಇಚ್ಛೆ ಇರುವವರೇ ಈ ಥರ ಮಾತಾಡುವಂತಹ ಸ್ವಭಾವ ಇರೋದು. ಯಸ್ತ್ವಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ. ಏನ್ ಮಾತಾಡ್ತಾ ಇದೆಯೋ? ನನ್ನ ಬಿಟ್ಟು ಯಾರು ಇದ್ದಾರೆ ಜಗದೀಶ್ವರ? ಇಡೀ 14 ಲೋಕಗಳನ್ನ ನಿಯಂತ್ರಣ ಮಾಡುವಂತಹ ಸ್ವಾಮಿ ನನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ? ಯಾರನ್ನೂ ಕೊಂಡಾಡ್ತಾ ಇದ್ದಿಲ್ಲ. ಸಮಸ್ತ ಜಗನ್ನಿಯಾಮಕ, ಎಲ್ಲರ ಅಂತಃಪ್ರೇರಕ ಯಾರಿದಾರೋ ನನ್ನನ್ನು ಬಿಟ್ರೆ? ಕೋಸೋ ಯದಿ ಸಹ ಸರ್ವತ್ರ. ಒಂದ್ ವೇಳೆ ಅವನು ಎಲ್ಲಾ ಕಡೆ ಇರೋದಾಗಿದ್ರೆ ಸ್ತಂಭೆ ಕಸ್ಮಾನ್ನ ದೃಶ್ಯತೆ. ಎಲ್ಲ ಕಡೆ ಇದಾನ,
ಯಾಕೆ ಇಲ್ಲಿ ಕಾಣಿಸ್ತಾ ಇಲ್ಲ? ತೋರಿಸು ನಿನ್ನ ದೇವರನ್ನ. ಸುಮ್ಮನೆ ಎಲ್ಲ ಕಡೆ ಇದ್ದಾನೆ ಅವನನ್ನು ಸಮ ಬುದ್ಧಿ ಮಾಡು, ಎಲ್ಲ ಕಡೆ ಸಮಾನವಾಗಿ ನೋಡು ಅಂತಂದ್ರೆ ಇದ್ರೆ ಕಾಣಲಿ. ಇವತ್ತಿನ ಸೈನ್ಸ್ ವಾದ ಬೇರೆ ಇನ್ನೇನು ಅಲ್ಲ. ದೇವರಿದಾನ ತೋರಿಸ್ರಿ ಕಣ್ಣಿಗೆ, ತೋರ್ಸಕ್ಕಾಗಲ್ಲ. ಇಲ್ಲ, ಇದೇ ಇವತ್ತಿನ ವಿಜ್ಞಾನವಾದ, ಸೈನ್ಸ್ ವಾದ. ಕಣ್ಣಿಗೆ ಕಾಣಿಸೋದಷ್ಟೇ ಪ್ರತ್ಯಕ್ಷ, ಅವನದನ್ನೇ ತಿಳ್ಕೊಂಡಿದ್ದೆ. ದೇವರು ಕಣ್ಣಿಗೆ ಕಾಣಿಸಿದ್ರೆ ದೇವರಿದ್ದಾನೆ, ಕಣ್ಣಿಗೆ ಕಾಣಿಸ್ದಲ್ಲ ದೇವರಿಲ್ಲ. ತೋರಿಸೋ ಸ್ತಂಭದಲ್ಲಿ ಎಲ್ಲಿದ್ದಾನೆ ನಿನ್ನ ದೇವರನ್ನ? ಸೋಹಂ ವಿಕತ್ತಮಾನಸ್ಯ ಶಿರಕ್ಕಾಯಾಧರಾಮಿತೆ. ಏನು ವಿಕತ್ತಮಾನಸ್ಯ? ಬಡ್ಕೋತಾ ಇದೆಯಾ? ಕತ್ತಮಾನ ಅಂತಂದ್ರೆ ಬಡ್ಕೊಳ್ಳೋದು ಅಂತ. ಏನು ಬಡ್ಕೋತಾ ಇದೆಯಲ್ಲ, ನಿನ್ನ ತಲೆ ನೀವು ಕತ್ತರಿಸಿ ಹಾಕ್ಬಿಡ್ತೀನಿ. ಗೋಪ ಏತ ಹರಿಸ್ವಾದ್ಯ ಯಸ್ತೆ ಶರಣಮೀಪ್ಸಿತ. ಯಾವನ ಪಾದ ಹಿಡ್ಕೊಂಡು ಒದ್ದಾಡ್ತಾ ಇದೆಯಲ್ಲ ನೀನು, ಯಾವನನ್ನ ಶರಣಾಗತನಾಗಿದೆಯಲ್ಲ, ಅವನು ಬಂದು ರಕ್ಷಣೆ ಮಾಡಿದ್ರು ಮಾಡಲಿಲ್ಲ. ಅದು ಯಾರು ರಕ್ಷಣೆ ಮಾಡ್ತಾರೆ ನೋಡ್ತೀನಿ. ನನ್ನ ಬಿಟ್ಟು ಬೇರೆ ಯಾವನಿದ್ದಾನೋ ಜಗದೀಶ್ವರ? ಏನು ಬಡ್ಕೋತಾ ಇದ್ದೀನಿ ನೀನು ಸುಮ್ಮನೆ ದೇವರು 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 ಅಂತ? ಎಲ್ಲಿದ್ದಾನೋ ಅವನು? ತೋರಿಸಿ ಎಲ್ಲಿದ್ದಾನೋ? ಏವಂ ದುರುಕ್ತೈ ಮುಹುರರ್ಧಯನ್ ವೃಷ ಸುತಂ ಮಹಾಭಾಗವತಂ ಮಹಾಸುರ. ಒಳ್ಳೆ ಮಹಾಭಾಗವತೋತ್ತಮ, ಒಳ್ಳೆ ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡ್ತಾ ಪರರಿಗೂ ಉಪದೇಶ ಮಾಡ್ತಾ ಇರುವಂತಹ ಸಾತ್ವಿಕ ಶಿರೋಮಣಿ. ಅಂತಹ ಸಾತ್ವಿಕ ಶಿರೋಮಣಿಯನ್ನ ಏವಂ ದುರುಕ್ತೈ, ಇಂತಹ ಕೆಟ್ಟ ಶಬ್ದಗಳಿಂದ ಮುಹುಹು ಅರ್ಧಯನ್, ಅವನನ್ನ ದುಃಖಪಡಿಸ್ತಾ, ಅವನನ್ನ ಬೈತಾ, ಋಷ ವಿಪರೀತ ಕೋಪ. ಆ ಕೋಪದಿಂದ ಏನ್ ಮಾಡ್ದ? ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್, ಕೂತಿದ್ದ ಆಸನದಿಂದ ಎದ್ದ, ತೆಗೆದ ತನ್ನ ಖಡ್ಗವನ್ನ, ಸ್ತಂಭಂ ಭವಂಜ ಅತಿಬಲ ಸ್ವಮುಷ್ಟಿನ. ಆ ಕೋಪದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಕೋಪಗಳನ್ನ ಅಡಗಿಸ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಆ ಕೋಪ ಯಾರ ಮೇಲೆ ತೋರಿಸ್ಬೇಕು ತೋರಿಸ್ಬಿಟ್ರೆ ಅನರ್ಥಗಳಾಗ್ಬಿಡುತ್ತೆ. ನಮ್ಮ ಗುರುಗಳೊಂದು ಕಥೆ ಹೇಳ್ತಾ ಇದ್ರು. ಕೊಬ್ಬಾಚಾರು ಅಂತ ಒಬ್ರು ಇದ್ರು. ಅವ್ರು ಏನ್ ಸಾಮರ್ಥ್ಯ ಅವರದ್ದು ಅಂತಂದ್ರೆ, ಮನೆ ಜಂತಿ ಇರುತ್ತಲ್ಲ, ಜಂತಿ ಅಂತಂದ್ರೆ ಕಂಬಗಳು, ಮನೆ ನಿಲ್ಸಿರ್ತಾರಲ್ಲ, ಯಾರ್ದೋ ಒಬ್ರು ಪಾಪ ಊಟ ಕೂತಿದ್ದವ್ರು ಕಚ್ಚೆ ಬಿಚ್ಚೋಗಿದ್ದಾರೆ. ಆ ಕಂಬ ಎತ್ತಿ, ಮನೆ ಕಂಬ ಎತ್ತಿ ಆ ಕಚ್ಚೆನ ಕೆಳಗಡೆ ಸಿಕ್ಕಿಸ್ಬಿಟ್ಟಿದ್ದಾರೆ. ಅಂಥ ಸಾಮರ್ಥ್ಯ ಅವರಲ್ಲಿ. ಯಾರೋ ಒಬ್ಬ ಹುಡುಗರಿಗೆ ಶಬಾಷ್ ಅಂತ ಬೆನ್ನ ಮೇಲೆ ತಟ್ಟಿದ್ದಾರೆ, ಪ್ರಾಣ ಹೋಗ್ಬಿಟ್ಟಿದೆ ಹುಡುಗನಿಗೆ. ಅವ್ರು ಹೆಣ್ಣು ಕೊಟ್ಟ ಮಾವಂಗೆ ಭಯ, ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಂಡು ಹೊಡೆದ್ರೆ ಏನು ಗತಿ? ಶಬಾಷ್ ಅಂತ ಬೆನ್ನು ತಟ್ಟಿದ್ದಕ್ಕೆ ಪ್ರಾಣ ಹೋಗ್ಬಿಡತ್ತೆ, ಇನ್ನು ಕೋಪ ಮಾಡ್ಕೊಂಡು ಹೊಡೆದ್ರೆ ಇನ್ನೇನು ಗತಿ? ಆದ್ರಿಂದ ಹೆಂಡತಿ ಮುಟ್ಕೂಡ್ದು ಕೋಪ ಬಂದಾಗ ಅಂತ ಹೇಳಿದ್ರು ಅವ್ರ ಮಾವ. ಆಯ್ತು, ಪ್ರತಿಜ್ಞಾ ಆಯ್ತು. ಏನೋ ಎಡವಟ್ಟು ಮಾಡಿಬಿಟ್ಟಿದ್ಲು ಹೆಂಡತಿ, ಕೋಪ ಬಂದುಬಿಡ್ತು. ಏನು ಮಾಡ್ಬೇಕೀಗ? ಒಂದು ಕಂಚಿನ ತಮಗೆ ಇತ್ತು, ದಿನ ಊಟಕ್ಕೆ ಇಟ್ಕೊಳ್ಳೋದು, ಅದನ್ನ ಹಿಂಗೆ ಹಿಸುಕದ್ರಂತೆ. ಹಿಂಗೆ ಹಿಸುಕಿದ್ರೆ ಪೂರ್ತಿ ಮುದ್ದೆ ಕಂಚಿನ ತಮಗೆ. ಹಂಗೆ ಇವನಿಗೆ ಬಂದ ಸಿಟ್ಟಲ್ಲಿ ಪ್ರಹ್ಲಾದನ್ನ ಹೊಡೆದಿದ್ರೆ ಅನರ್ಥ ಆಗ್ಬಿಡುತ್ತೆ ಅಂತ ಏನ್ ಮಾಡ್ದ? ಆ ಖಡ್ಗ ತಗೊಂಡು ಕಂಬವನ್ನು ಜೋರಾಗಿ ಕುಟ್ಟಿದ, ರಪ್ಪಂತ ಹೊಡೆದ ಕಂಬಕ್ಕೆ ತೆಗೆದು ಖಡ್ಗ ತಗೊಂಡು. ಅದೇನ್ ನಿನ್ ಸ್ತಂಭದಲ್ಲಿ ಇದಾನೆ, ದೇವ್ರು ಇದ್ದಾನೆ ಅಂತ ಇದೆಯಲ್ಲ, ಅದು ಎಲ್ಲಿದ್ದಾನೆ ತೋರಿಸು ಅಂತ ಆ ಕೋಪವನ್ನ ಅಭಿವ್ಯಕ್ತಿ ಮಾಡುವ ರೀತಿ ಮಗನ ಮೇಲೆ ತೋರಿಸೋದನ್ನ ತೆಗೆದ ಧಮ್ಮಂತ ಹೊಡೆದ ಆ ಕಂಬಕ್ಕೆ, ಕೈ ಖಡ್ಗ ಪಾಣಿಯ. ತದೈವ ತಸ್ಮಿನ್ ನಿನದೋ ವಿಭೀಷಣೋ ಬಭೂವ ಏನಾಂಢ ಕಠಾಹಮಸ್ಫುಟತ್. ಹೊಡೆದು ಬರ್ತಾ ಇದ್ದಾನೆ ಮಗನ ಹತ್ರಕ್ಕೆ. ಸಿಂಹಾಸನದ ಮೇಲೆ ಕೂತಿದ್ದಾನೆ, ಎತ್ತರದ ಸಿಂಹಾಸನ ಯಾವತ್ತು ಎತ್ತರದ ಜಾಗದಲ್ಲಿರುತ್ತೆ. ಮಗ ತಪ್ಪಿತಸ್ಥನ ಜಾಗದಲ್ಲಿ ನಿಂತ್ಕೊಂಡಿದ್ದಾನೆ, ಅಲ್ಲಿಂದ ಮಾತಾಡ್ತಾ ಇದ್ದಾನೆ. ಅಲ್ಲಿಂದ ಬರಬೇಕಲ್ಲ, ಆ ಪಕ್ಕದಲ್ಲಿದ್ದ ಕಂಬವನ್ನು ಜೋರ ಕುಟ್ಟುಬಿಟ್ಟು ಆ ಮಗನನ್ನ ಶಿಕ್ಷೆ ಕೊಡಬೇಕು ಅಂತ ಮೆಟ್ಟಲು ಇಳ್ಕೊಂಡು ಬರ್ತಾ ಇದ್ದಾನೆ. ಮಗನ ಸಾಯಿಸಬೇಕು ಅಂತಾನೆ ಬರ್ತಾ ಇದ್ದಾನೆ. ಆ ಬರ್ತಾ ಇರೋ ಹೊತ್ತಿಗೆ ಸರಿಯಾಗಿ ಆ ಕಂಬದಿಂದ ಒಂದು ಆಸ್ಫೋಟ ಬಂತು, ಶಬ್ದ. ನಿನದಹ, ಭಯಂಕರವಾದ ಒಂದು ಧ್ವನಿ. ಹೇಗಿತ್ತದು? ಏನಾಂಡ ಕಟಾಹಮಸ್ಫುಟದು. ಇಡೀ ಬ್ರಹ್ಮಾಂಡದ ಕಟಾಹ ಸೀಳು ಹೋದ್ರೆ ಏನೊಂದು ಶಬ್ದ ಬರಬೇಕು, ಹಂಗ ದೊಡ್ಡ ಆಸ್ಫೋಟ, ವಿಪರೀತವಾದ ಶಬ್ದ ಬಂತು. ಯಂ ವೈ ಸ್ವದಿಷ್ಣೋಪಗತಂ ಹೆಜಾದಯ. ಎಷ್ಟು ಜೋರಾದ ಶಬ್ದ ಅದು ಅಂತಂದ್ರೆ, ಬ್ರಹ್ಮಾದಿ ದೇವತೆಗಳು ಶ್ರುತ್ವಾ ಸ್ವಧಾಮಾಪಿ ಅಯಮಂಗಮೇನಿರೇ. ನಮ್ಮ ಲೋಕನೇ ಮುರಿದು ಹೋಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ, ನಮ್ಮ ಲೋಕಕ್ಕೆ ಏನೋ ಕಂಟಕ ಬಂದಿದೆ ಎಂಬುವಂತೆ ಎಲ್ಲರೂ ಹೆದರಿ ನಡುಗು ಹೋಗಿದ್ದಾರೆ. ಅಂಥ ಒಂದು ಆಸ್ಫೋಟ ಬಂದು ಹೋಯಿತು.
ಹೊಡೆಯಕ್ಕೆ ಹೋಗ್ತಾ ಇದ್ದಾನೆ, ವಿಪರೀತವಾದ ಆಸ್ಫೋಟ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ. ಆ ಶಬ್ದದ ಮೂಲ ಗೊತ್ತಾಗ್ತಾ ಇಲ್ಲ. ಇವು ವಿಚಿತ್ರವಾದ ಶಬ್ದ, ಹಿಂದೆಂದೂ ಕೇಳಿಲ್ಲ ಇಂಥ ಶಬ್ದ. ಅಂಥ ಒಂದು ಶಬ್ದ ಎಲ್ಲಿ ಅಂತ ಹಿಂಗೆ ನೋಡ್ತಾ ಹುಡುಗಿ ತಿರುಗಿ ನೋಡ್ತಾ ಇದ್ದಾನೆ. ಅಭಿಕ್ರಮನ್ ಪುತ್ರ ವದೇ ಸುರೋಜಶ ನಿಸಮ್ಯ ನಿರ್ಹಾದ ಮಪೂರ್ವಂ ಅದ್ಭುತಂ. ಹಿಂದೆ ಎಲ್ಲೂ ಕೇಳಿಲ್ಲ ಅದ್ಭುತವಾದ ಧ್ವನಿ, ಅಂದ್ರೆ ಹಿಂದೆಂದೂ ಇಲ್ಲ, ಮುಂದೆ ಯಾವತ್ತೂ ಬಂದಿಲ್ಲ. ಅಂತಹ ಒಂದು ವಿಚಿತ್ರವಾದ ಧ್ವನಿ, ಭಯಂಕರ ಧ್ವನಿ. ಆ ಕೆಲವೊಂದು ಶಬ್ದಗಳ ಕೇಳಿದ್ರೆ ಭಯ ಆಗುತ್ತೆ. ಆ ಭಯ ಹುಟ್ಟಿಸುವಂತ ಶಬ್ದ ಎಲ್ಲಿ 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 ಅಂತಃಸಭಾಯಾಂ ನ ದದರ್ಶ ತತ್ಪದಂ. ಅದರ ಸ್ಥಾನ ಯಾವುದು, ಎಲ್ಲಿಂದ ಬಂದು ಹೆಂಗ್ ಬಂತು ಶಬ್ದ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ಬೇಕಾದ್ರೆ ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ ವ್ಯಾಪ್ತಿಂಚ ಲೋಕೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ ಅತ್ಯದ್ಭುತ ರೂಪಮುದ್ವಹಂ ಅಮೃತಂ ಮಾನುಷಂ. ರಕ್ತೋಕ್ಷಿತಾಂಗಂ ಪ್ರಣತಭಯಹರಂತಂ ನಾರಸಿಂಹಂ ನತೋಸ್ಮಿ. ಅತ್ಯದ್ಭುತವಾದ ಆಕಾರ ಪರಮಾತ್ಮ. ಅಲ್ಲಿ ಆ ಯಾವ ಕಂಬವನ್ನು ಕುಟ್ಟಿದ ಆ ಕಂಬದಿಂದ ಪರಮಾತ್ಮ ಆವಿರ್ಭೂತನಾಗಿದ್ದಾನೆ. ಯಾತಕ್ಕೋಸ್ಕರ? ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ. ತನ್ನ ವೃತ್ಯ ಹೇಳ್ತಾ ಇದ್ದಾನೆ. ಸರ್ವತ್ರ ಪರಮಾತ್ಮ ಇದ್ದಾನೆ, ಸಮದೃಶ್ಯ ಆಗು, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅನ್ನೋದನ್ನ ನೋಡು ಅಂತ ಅವನು ಕೇಳ್ದ. ಸ್ತಂಭೆ ಕಸ್ಮಾನ್ ನ ದೃಶ್ಯತೆ, ಯಾಕೆ ಕಂಬದಲ್ಲಿ ಕಾಣಿಸ್ತಾ ಇಲ್ಲ? ಪ್ರಹ್ಲಾದರಾಜರು ಕೇಳಿಸಿದ್ರು, ಯಾಕೆ ಕಂಬದಲ್ಲಿ ಕಾಣಿಸೋದಿಲ್ಲ? ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಯಾಕೆ ಕಾಣಿಸಲ್ಲ? ಸರಿಯಾಗಿ ನೋಡು, ಕಾಣಿಸ್ತಾನೆ ದೇವರು ಎಲ್ಲ ಕಡೆನಲ್ಲೂ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ರೆ ಆ ಮಾತನ್ನ ಸತ್ಯಂ ವಿಧಾತುಂ. ಮತ್ತಷ್ಟೇ ಅಲ್ಲ, ನಿಜ ವೃತ್ಯ ಭಾಷಿತಂ, ತನ್ನ ವೃತ್ಯರಿಗಳಿಗೆ ತಾನು ಕೊಟ್ಟ ಮಾತು. ಯಾವಾಗ ಇವನು ತನ್ನ ಮಗನನ್ನ ಸಂಹಾರ ಮಾಡುವ ಪ್ರಯತ್ನ ಮಾಡ್ತಾನೋ ಆಗ ನಾನು ಅವನನ್ನ ಹನಿಷ್ಯೆ, ದೇವರು ಕೊಟ್ಟಿದ್ದ ವಾಕ್ಯ, ನಾ ಬರ್ತೀನಿ, ನಾ ರಕ್ಷಣೆ ಮಾಡ್ತೀನಿ, ದೇವತೆಗಳೇ ಹೆದರಿಕೆ ಪಡಬೇಡ್ರಿ, ಭಯ ಪಡಬೇಡ್ರಿ, ನಾ ರಕ್ಷಕನಿದ್ದೀನಿ ಅಂತ ಪರಮಾತ್ಮ ಏನು ವಚನ ಕೊಟ್ಟಿದ್ದ. ನಿಜ ವೃತ್ಯ ಭಾಷಿತಂ, ತನ್ನ ವೃತ್ಯರಿಗೆ ಹೇಳಿದ ಮಾತನ್ನ ಸತ್ಯಂ ವಿಧಾತು ಪರಮಾತ್ಮ ಆವಿರ್ಭೂತನಾದ. ವ್ಯಾಪ್ತಿಂಚ ಲೋಕೇಶು ಅಖಿಲೇಶು ಚಾತ್ಮನಃ. ಈ ಜ್ಞಾನಿವಾದಿಗಳು ಎಲ್ಲಿದ್ದಾನೆ ದೇವರು? ಎಲ್ಲ ಕಡೆ ಇದ್ದೀನಿ ಅನ್ನೋದನ್ನು ತೋರಿಸ್ಲಿಕ್ಕೆ ಪರಮಾತ್ಮ ಅಲ್ಲಿ ಬಂದನಂತೆ. ವೇದಗಳ ವಾಕ್ಯ ನಿಜ ವೃತ್ಯ ಭಾಷಿತಂ, ತನ್ನ ವೃತ್ಯರುಗಳು ವೇದದ ಅಭಿಮಾನಿಗಳು. ಲಕ್ಷ್ಮೀದೇವಿ ತನ್ನ ವೃತ್ಯಳು, ಅವಳೇ ವೇದಾಭಿಮಾನಿ. ಅವಳು ಹೇಳ್ತಾ ಇದ್ದಾಳೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ವೇದ ಹೇಳ್ತಾ ಇದೆ. ಆ ವಾಕ್ಯವನ್ನ ಸತ್ಯ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಸ್ತಂಭದಿಂದ ಆವಿರ್ಭೂತನಾಗಿದ್ದಾನೆ. ಹಾಗೆ ಅದೃಶ್ಯತಾತ್, ಕಾಣಿಸಿಕೊಂಡ. ಶುಕಾಚಾರ್ಯ ನೋಡ್ರಿ, ಯಾವ ಪ್ರಸಂಗದಲ್ಲೂ ಒಂದು ಶಬ್ದ ಆಚೆ ಈಚೆ ಆಡಲ್ಲ ಅವರು. ಅಲ್ಲಿ ಹುಟ್ಟಿದ ಅಂತ ಅಲ್ಲಿಲ್ಲ ಅವರು. ಅದೃಶ್ಯತಾತ್, ಕಾಣಿಸಿಕೊಂಡ. ಪರಮಾತ್ಮನ ಅವತಾರ ಅಂತಂದ್ರೆ ಆವಿರ್ಭಾವ ಅಷ್ಟೇ. ಪರಮಾತ್ಮ ಕಣ್ಣಿಗೆ ಕಾಣಿಸೋದೇ ಅವತಾರ ಪರಮಾತ್ಮನಂದು. ಅದೃಶ್ಯತಾತ್ ಹೇಗೆ? ಅತ್ಯದ್ಭುತ ರೂಪ ಮುದ್ವಹನ್, ಅತ್ಯದ್ಭುತ ರೂಪ ಅದು. ಸ್ತಂಭೆ ಸಭಾಯಾಂ, ಆ ಸಭಾ ಸ್ತಂಭದಲ್ಲೇ ಬಂದಿದ್ದಾನೆ ಪರಮಾತ್ಮ ಹೊರಗಡೆಗೆ. ಹಾಗೆ ನ ಮೃಗಂ ನ ಮಾನುಷಂ, ಅದು ಮೃಗನೂ ಅಲ್ಲ, ಅದು ಮನುಷ್ಯನೂ ಅಲ್ಲ, ಅತ್ಯದ್ಭುತವಾದ ದೊಡ್ಡ ರೂಪ ಅದು. ಅದು ಹೇಗಿದೆ ಅಂತಂದ್ರೆ ಉದಯ ರವಿ ಸಹಸ್ರ ದ್ಯೋತಿತಂ ರೂಕ್ಷ ವೀಕ್ಷಂ. ಏನ ಹುಟ್ಟುವ ಸೂರ್ಯರ ಕೋಟಿ ಸೂರ್ಯ ಪ್ರಕಾಶಮಾನನಾಗಿ ಪರಮಾತ್ಮ ಕಂಗೊಳಿಸ್ತಾ ಇದ್ದಾನೆ. ಆ ಬೆಂಕಿಯ ಜ್ವಾಲೆ, ಬೆಂಕಿಯ ತೇಜಸ್ಸನ್ನ ಕಮ್ಮಿ ಮಾಡುವಂತಹ ಒಂದು ವೀಕ್ಷ, ಕಣ್ಣಿನ ನೋಟ. ಪರಮಾತ್ಮನ ಕಣ್ಣಿನ ಕ್ರೋಧಾಗ್ನಿಯ ನೋಟ ಹೇಗಿದೆ ಪರಮಾತ್ಮನದ್ದು ಅಂದ್ರೆ ಇದ್ರ ಮುಂದೆ ಬೆಂಕಿ ಏನೂ ಅಲ್ಲ, ಬೆಂಕಿಯ ಪ್ರಕಾಶ ಇಲ್ಲ, ಏನೂ ಇಲ್ಲ. ಅದು ಬೆಂಕಿ ಅಂದ್ರೆ ಯಾವುದೋ ಸಾಮಾನ್ಯ ಬೆಂಕಿ ಅಂತ ತಿಳ್ಕೊಬೇಡಿ. ನಮ್ಮನೇನೆಲ್ಲ ಹಚ್ತೀವಲ್ಲ, ದೀಪದ ಬೆಂಕಿ ಅಲ್ಲ, ಕಾಡ್ಗಿಚ್ಚಿನ ಬೆಂಕಿ. ಆ ಕಾಡ್ಗಿಚ್ಚಿನ ಬೆಂಕಿಯ ತೀಕ್ಷ್ಣತೆಯನ್ನ ನಾಚಿಸುವಂತಹ ರೂಕ್ಷ ವೀಕ್ಷ ಆ ಪರಮಾತ್ಮನ ರೂಪದಲ್ಲಿ ಇದೆ. ದ್ಯೋತಿತಂ ರೂಕ್ಷ ವೀಕ್ಷಂ ಪ್ರಳಯ ಜಲದಿನಾದಂ. ಹೇಗಿದೆ ಪ್ರಳಯ ಕಾಲದ ಸಮುದ್ರದ ಘೋಷ. ಸಮುದ್ರದ ಘೋಷಣೆ ಅದು ಸುಮ್ಮನೆ ಜನಗಳ ಜೊತೆಯಲ್ಲಿ ಆಟ ಆಡಕ್ಕೆ ಹೋದಾಗ ನಾವು ಗಮನಿಸಲ್ಲ. ಸುಮ್ಮನೆ ಕೂತ್ಕೊಂಡು ಕೇಳಿದ್ರೆ ಭಯ ಹುಟ್ಟಿಸುತ್ತೆ.
ಭಯ ಆಗತ್ತೆ. ಸಮುದ್ರದ ಘೋಷಗಳು, ನದಿಗಳ ಘೋಷಗಳನ್ನು ಕೇಳಿದಾಗ ಒಂಥರ ವಿಲಕ್ಷಣವಾದ ಭಯ ಬರುತ್ತೆ. ಆ ಘೋಷದಲ್ಲಿ ಆ ಒಂದು ಭಯ ಜನಕತ್ವ ಇದೆ. ಇದು ಬರೀ ಸಮುದ್ರದ ಅಲೆಗಳಲ್ಲಿ. ಪ್ರಳಯ ಜಲದಿನಾದಂ, ಪ್ರಳಯೋದಕದ ಆ ಒಂದು ಅಲೆ ಅದು ಬಂದ್ರೆ ಹೇಗಿರುತ್ತೆ? ಸುನಾಮಿ ಬಂತು, ದೊಡ್ಡ ಅಲೆ, ಆ ಶಬ್ದ ಹೇಗಿದ್ದಿರಬಹುದು? ಆ ತರಹದ ಪ್ರಳಯ ಜಲದಿನಾದಂ ಕಲ್ಪಕೃದ್ವನ್ನಿ ವಕ್ತ್ರಂ. ಆ ನಾಲಿಗೆ, ಅದು ಬೆಂಕಿಯ ನಾಲಿಗೆ, ಅದು ಆ ಲೇಲಿಹನ ಮಾಡ್ತಾ ಇದ್ರೆ ನಾಲಿಗೆ ಚಾಚಿ ಮುಂದೆ ಬಿಟ್ಟು ಒಳಗೆ ಎಳ್ಕೊಳ್ತಾ ಇದ್ರೆ ಅಗ್ನಿಯ ಜ್ವಾಲೆಗಳು ಹಿಂಗೆ ಹೊರಗಡೆ ಬಂದಂಗೆ ಆಗ್ತಾ ಇದೆ. ಅಂಥ ಒಂದು ವೃಕ್ಷ ವೀಕ್ಷ ಪರಮಾತ್ಮ ತಗೊಂಡು, ಅತ್ಯದ್ಭುತ ರೂಪ ತಗೊಂಡು ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ ಹಿರಣ್ಯಕಶಿಪುವಿನ ಮುಂದೆ. ಸಸತ್ವಮೇವಂ ಪರಿತೋ ವಿಪಶ್ಯನ್, ಎಲ್ಲ ಕಡೆ ನೋಡ್ತಾನೆ ಹೀಗೆ, ಎಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಅವನಿಗೆ. ಸಸತ್ವಮೇನಂ ಪರಿತೋ ವಿಪಶ್ಯನ್ ಸ್ತಂಭಸ್ಯ ಮಧ್ಯಾತ್ ಅನುನಿರ್ಜಿಹಾನಂ, ಸ್ತಂಭದ ಮಧ್ಯದಿಂದ ಪರಮಾತ್ಮ ಹೊರಗಡೆ ಬರ್ತಾ ಇದ್ದಾನೆ. ನಾಯಂ ಮೃಗೋ ನಾಪಿ ಅಮೃಗೋ ವಿಚಿತ್ರಂ ಅಹೋ ಕಿಮೇತತ್ ನೃಮುಗೇಂದ್ರ ರೂಪಂ. ಅವನಿಗೆ ಅರ್ಥನೇ ಆಗ್ತಿಲ್ಲ, ಇದು ಯಾವುದಿದು ರೂಪ? ಇಲ್ಲಿ ಹಿಂದೆಂದೂ ಕೇಳಿಲ್ಲ ಈ ರೂಪವನ್ನ, ನೋಡಿಲ್ಲ ಈ ರೂಪವನ್ನ. ಇದು ಯಾವ ದೇವತೆ ಇದು? ಇದು ಏನು ವಿಚಿತ್ರವಾಗಿದೆ? ಇದು ಮೃಗನೂ ಅಲ್ಲ, ಇದು ಮನುಷ್ಯನೂ ಅಲ್ಲ. ನೃಮೃಗೇಂದ್ರ ರೂಪಂ, ಮನುಷ್ಯ ಸಿಂಹದ ರೂಪ ತಗೊಂಡು ಪರಮಾತ್ಮ ಬರ್ತಾ ಇದ್ದೀನಿ. ಯಾರಿನು? ಮೀಮಾಂಸಾ ಮಾನಸ್ಯ, ವಿಚಾರ ಮಾಡ್ತಾ ಇದ್ದೀನಿ ನೀವು ಯಾರು, ಏನು, ಯಾವ ಲಕ್ಷಣಗಳು? ಮೀಮಾಂಸಾ ಮಾಡ್ತಾ, ಮೀಮಾಂಸಾ ಮಾನಸ್ಯ ಸಮುತ್ತಿತೋ ಉಗ್ರತೋ. ಬಂದು ಪರಮಾತ್ಮ ಎದುರುಗಡೆ ನಿಂತೇ ಬಿಟ್ಟ. ನೃಸಿಂಹ ರೂಪಂ ತದಲಂ ಭಯಾನಕಂ, ಅತಿ ಭಯಾನಕವಾದ ರೂಪ, ಎತ್ತರದ ರೂಪ. ಅದ್ರ ಮುಂದೆ ಇವನೊಂದು ಹುಳ, ಸಣ್ಣ ವ್ಯಕ್ತಿಯಾಗಿ ಕಾಣಿಸ್ತಾ ಹಿರಣ್ಯಕಶಿಪು. ಅವನೇನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಒಳ್ಳೆ ದಷ್ಟಪುಷ್ಟ ವ್ಯಕ್ತಿ, ಒಳ್ಳೆ ಎತ್ತರ ಗಾತ್ರ ಇದ್ದವನು. ಅವನು ಆ ನರಸಿಂಹದೇವರ ಮುಂದೆ ಸಣ್ಣ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಅಷ್ಟು ದೊಡ್ಡ ರೂಪ, ದಿವ್ಯಾಕೃತಿಯನ್ನು ತಗೊಂಡು ಪರಮಾತ್ಮ ಒಂದು ಎದುರುಗಡೆ ನಿಂತ್ಕೊಂಡಿದ್ದಾನೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟ ಕೇಸರ ಜೃಂಭಿತಾನನಂ. ಆ ಆನನವನ್ನು ಜೃಂಭಣ ಮಾಡ್ತಾ ಇದ್ದಾನೆ. ಜೃಂಭಣ ಅಂತಂದ್ರೆ ಆಕಳಿಸೋದು, ಬಾಯನ್ನು ತೆಗೆದು ಸಿಂಹಗಳು ಆ ಅಂತ ಬಾಯಿ ತೆಗೆದು ನಾಲಿಗೆಯನ್ನ ಮುಂದೆ ಚಾಚತ್ತಲ್ಲ, ಹಂಗೆ ಜೃಂಭಿತಾನನಂ ಆ ಮಾಡಿ ತನ್ನ ಕೋರೆ ಹಲ್ಲುಗಳನ್ನೆಲ್ಲ ತೋರಿಸಿ ಆ ಭಯಪಡಿಸುವಂತ ರೀತಿ ಅದನ್ನ ಮಾಡ್ತಾ ಇದ್ದಾನೆ. ಸ್ಫುರತ್ ಸಟ ಕೇಸರ, ಆ ಕೇಸರಗಳೆಲ್ಲ ಎದ್ದು ಹಿಂಗೆ ಮೇಲೆ ನಿಂತು ಬಿಟ್ಟಿದೆ, ಎಲ್ಲ ಸ್ಫುರತ್ ಆಗಿದೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ, ಭಯಂಕರವಾದ ಕಣ್ಣುಗಳು, ಕಣ್ಣುಗಳಿಂದ ಹೇಗೆ ಅಂಗಾರಗಳು ಹೊರಗಡೆ ಕಿಡಿಗಳು ಹಾರ್ತಾ ಇದೆ, ಬೆಂಕಿಯ ಕಿಡಿಗಳು, ಅಂಥ ಒಂದು ಭಯಂಕರವಾದಂತಹ ಕಣ್ಣುಗಳು. ಕರಾಳ ದಂಷ್ಟ್ರಂ, ಭಯಂಕರವಾದ ಕೋರೆ ಹಲ್ಲುಗಳು. ಕರವಾಳ ಚಂಚಲಂ ಕ್ಷುರಾಂತ ಜಿಹ್ವಂ ಭ್ರುಕುಟಿ ಮುಖೋದ್ಭಣಂ, ಹುಬ್ಬನ್ನ ಗಂಟಿಕ್ಕಿದ ಹಿಂಗೆ, ಆ ಹುಬ್ಬು ಗಂಟೆ ಅದನ್ನ ನೋಡಿದ್ರೆ ಭಯ ಆಗಬೇಕು. ಪ್ರತಿಯೊಂದು ಪರಮಾತ್ಮನ ಒಂದೊಂದು ಅವಯವದ ಒಂದೊಂದು ಸ್ಥಾನಗಳು ಆ ಹುಬ್ಬನ್ನ ಅಲಗಾಟ ಮಾಡ್ತಾ ಇದ್ರೆ ಅದು ಇಡೀ 14 ಲೋಕಗಳನ್ನ ನಡಗಿಸ್ತಾ ಇದೆ. ಆಗ ಪರಮಾತ್ಮ ತನ್ನ ಹುಬ್ಬಿನ ಅಲಗಾಟವನ್ನ ಮಾಡ್ತಾ ಇದ್ದಾನೆ. ಸ್ತಬ್ಧೋರ್ಧ್ವ ಕರ್ಣಂ, ಕಿವಿಗಳನ್ನೆರಡು ಮೇಲಕ್ಕೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾನೆ. ಗಿರಿಕಂದರ ಅದ್ಭುತ ವ್ಯಾತಾಸ್ಯನಾಸಂ ಹನುಭೇದ ಭೀಷಣಂ, ಆ ಮೂಗನ್ನ ಉಸಿರು ಬಿಟ್ಟು ಎಳಿಬೇಕಲ್ಲ ಜೋರಾಗಿ, ಬುಸ್ಸು 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 ಉಸಿರಾಡ್ತಾ ಇದ್ದಾನೆ ಪರಮಾತ್ಮ. ಆ ಉಸಿರಾಡ್ತಾ ಇದ್ರೆ ಹೇಗಿದೆ ಅಂತಂದ್ರೆ ತವ ಘನ ಘನ ಘೋಷೋ ಘೋರ ಮಾಗ್ರಾಯ ಜಂಗ ಪರಿಘಮಲಗು ಮೂರು ವ್ಯಾಜತೆ ಜೋಗಿರಿಂಚ. ಆ ಮೂಗನ್ನ ತೆಗೆದು ಈ ಉಸಿರಾಡ್ತಾ ಇದ್ರೆ ಇದು ಯಾವುದೋ ಒಂದು ಪರ್ವತದ ಗುಹೆ ಏನೋ ಎಂಬುವಂತೆ ಅದು ತೋರ್ಬೇಕು. ಹಾಗೆ ಪರಮಾತ್ಮನ ಮೂಗುಗಳು ಅದು ಅಗಲಿಸ್ತಾ ಇದೆ. ಹಾಗೆ ಆ ಮೂಗುಗಳನ್ನ ಅಗಲಿಸ್ತಾ ಹನುಭೇಂದ್ರ ಭೀಷಣ, ಹನು ಅಂದ್ರೆ ಈ ಭಾಗಗಳು, ಈ ತುಟಿ ದವಡೆ ಈ ಭಾಗಗಳನ್ನ ಹನು ಅಂತ ಕರೀತಾರೆ. ಹನುಭೇಂದ್ರ ಭೀಷಣಂ, ಅವುಗಳನ್ನ ಅಲ್ಲಾಡಿಸ್ತಾ ಇದ್ದಾನೆ. ಕೋಪ ಬಂದಾಗ ಅದರತ್ತೆ, ತುಟಿಗಳು ಅದರೋದು, ಕೆನ್ನೆ ಅದರೋದು ಅಂತ ಆ ಪರಮಾತ್ಮ ಅದರಿಸ್ತಾ ಇದ್ದಾನೆ. ಇದನ್ನ ಆ ಅದರಿಸಿ ಅದನ್ನ ಏನ್ ಮಾಡ್ತಾನೆ? ಭೀಷಣಂ, ಭಯವನ್ನ ಹುಟ್ಟಿಸ್ತಾ ಇದ್ದಾನೆ. ಭಯಂಕರವಾದ ರೂಪವನ್ನ ಪರಮಾತ್ಮ ತೋರಿಸ್ತಾ ಇದ್ದಾನೆ. ದಿವ್ಯಸ್ಪೃಶತ್ ಕಾಯಮದೀರ್ಘ ಪೀವರ ಗ್ರೀವೋರು ವಕ್ಷ ಸ್ಥಳಮಲ್ಪ ಮಧ್ಯಮಂ. ಹೇಗಿದೆ ಆ ಪರಮಾತ್ಮನ ರೂಪ ಅಂತಂದ್ರೆ ಅದು 32 ಲಕ್ಷಣೋಪೇತವಾದಂತಹ ಶರೀರ. ಅದು ಭುಜಗಳು ಅಗಲವಾಗಿದೆ, ಉದರ ಕಟಿ ಸಣ್ಣದಾಗಿ ಇದೆ, ಊರ್ಧ್ವ ದೇಹ ಎತ್ತರಕ್ಕಿದೆ ಪರಮಾತ್ಮನ ರೂಪ.
ಚಂದ್ರಾಂಶು ಗೌರೈಷು ಶುಚಿರಂ ತನೂರುಹೈಃ ವಿಶ್ವಭುಜಾನೀಕ ಶತೈರ್ನಖಾಯುಧಂ. ಆ ಉಗ್ರಗಳು ದೊಡ್ಡ ದೊಡ್ಡ ಒಂದು ಆಯುಧಗಳಂತೆ ಅವುಗಳನ್ನು ಇಟ್ಟುಕೊಂಡು ಪರಮಾತ್ಮ ಆ ಕೈಗಳನ್ನು ಹಿಂಗೆ ಚಾಚ್ತಾ ಅದನ್ನು ಬಾಚಿ ಅವನು ಹಿಡ್ಕೊಳ್ತಾ ಇದ್ದೀನಿ ಅನ್ನುವಂತೆ ಕೈಗಳನ್ನು ಬಾಚಿ ಬಾಚಿ ಅವನು ಹಿಡ್ಕೊಳ್ಬೇಕು ಅನ್ನುವಂತೆ ಮಾಡ್ತಾ ಇರುವ ಕೈಗಳು, ಆ ನಾಲಿಗೆಗಳು ಎಳೆದೆಳೆದು ಬಿಡ್ತಾ ಇದ್ದ ನಾಲಿಗೆಯನ್ನ ಆ ಭಯಂಕರವಾದ ರೂಪವನ್ನು ತಗೊಂಡು ಪರಮಾತ್ಮ ಹಿರಣ್ಯಕಶಿಪು ಮುಂದೆ ಬಂದು ನಿಂತೇ ಬಿಟ್ಟ. ಅವನು ಯೋಚನೆ ಮಾಡ್ದ, ಇದು ಯಾರು ಎಲ್ಲೂ ನೋಡಿಲ್ಲ, ಇದು ಯಾವ ಪುರಾಣಗಳಲ್ಲೂ ಕೇಳಿಲ್ಲ, ಯಾವುದು ಅಚಿಂತ್ಯವಾದ ರೂಪನೋ ಅದು ಪರಮಾತ್ಮನ ರೂಪ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ರು. ಅಚಿಂತ್ಯ ರೂಪ ಅಂದ್ರೆ ಪರಮಾತ್ಮನ ರೂಪ ಇರುತ್ತೆ, ಬಹುಶಃ ಅವನೇ ಇರಬೇಕು. ಪ್ರಾಯೇಣ ಮೇಯಂ ಹರಿಣೌರ ಸಾರಿಣ ವದ ಸ್ಮೃತೋನೇನ ಸಮುದ್ಯತಸ್ಯ. ಯಾರು ಹರಿ ಬರ್ತಾನೆ ಅಂತ ಇವನು ಹೇಳ್ತಾ ಇದ್ನೋ ಅದೇ ಹರಿ ಬಂದಿಯಾನೆ ಅಂತ ಅನ್ಸತ್ತೆ, ನನ್ನ ಸಂಹಾರ ಮಾಡಲಿಕ್ಕೆ ಇವತ್ತು ನನ್ನ ಸಂಹಾರ ಆಗಬಹುದು ಅಂತ ಆಲೋಚನೆ ಮಾಡಿಕೊಂಡ. ಏನ್ ಮಾಡ್ದ? ಏವಂ ವಿಮೃಶ್ಯ ಅಪತದ್ಗಧಾಯುಧೋ ನದನ್ ನೃಸಿಂಹಂ ಪ್ರತಿ ದೈತ್ಯ ಕುಂಜರಃ. ಇವನ ಸಂಹಾರ ಮಾಡಕ್ಕೆ ಬಂದಿದ್ದಾನೆ, ಮಾಡ್ತಾನೆ ಅಂತಲ್ಲ, ಸಂಹಾರ ಮಾಡಕ್ಕೆ ಬಂದಿದ್ದಾನೆ. ಆದ್ರಿಂದ ಇವನೇ ಆ ಹರಿ, ಇವನನ್ನ ಸಂಹಾರ ಮಾಡ್ತೀನಿ ಅಂತ ಗದಾಯುಧ ಗದಾವನ್ನ ತಗೊಂಡು ಆ ಯಾರ ಮೇಲೆ? ನರಸಿಂಹದೇವರ ಮೇಲೆ ಯುದ್ಧಕ್ಕೋಸ್ಕರವಾಗಿ ಎಗರಿದ. ಹಾಗಿತ್ತು ಅಲಕ್ಷಿತಾಗ್ನೋ ಪತಿತ ಪತಂಗಮೋ. ಹಾಗೆ ರೋಡ್ ಉರಿತಾ ಇರುವಂತಹ ಕಾಡ್ಗಿಚ್ಚಿನಲ್ಲಿ ಅದನ್ನ ನುಂಗುತ್ತೀನಿ ಅಂತ ಹೋಗುವ ಒಂದು ಆ ಚಿಟ್ಟೆ ದೀಪದ ಹುಳ, ಹಂಗೆ ದೊಡ್ಡ ಆಕೃತಿ ಜ್ವಲದ್ ರೂಪ, ಅದನ್ನ ಸಂಹಾರ ಮಾಡ್ತೀನಿ ಅಂತ ಇವನು ಗದಾ ಎತ್ಕೊಂಡು ಇವನು ಹಾರದ ನರಸಿಂಹದೇವರ ಮೂರ್ತಿಯ ಮೇಲೆ. ಅಸಾಧ್ವಮನ್ಯಂತ ಹಸೋಜ ಸೋಮರ ಘನಚ್ಛದ ಭಾರತ ಸರ್ವಧಿಷ್ಣ್ಯಪಾಹ. ದೇವರು ಏನ್ ಮಾಡ್ದ? ದೇವರು ಸುಮ್ಮನೆ ಇರಲಿಲ್ಲ, ಬಾ ಯುದ್ಧಕ್ಕೆ ಬಾ, ನಾನು ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಅಂತ ಅವನ ಜೊತೆ ಬಹಳಷ್ಟು ಯುದ್ಧ ಮಾಡಿದ. ಏನು ದೇವರ ಕೈಯಲ್ಲಿದ್ದ ಗದ ಬಿದ್ದೋಯ್ತು ಕೆಳಗಡೆ. ಈ ಹಿರಣ್ಯಕಶಿಪುವಿನ ಹೊಡೆತಕ್ಕೆ ಪರಮಾತ್ಮನ ಕೈಯಿಂದ ಪರಮಾತ್ಮನ ಗದ ಕೆಳಗೆ ಬಿದ್ದೋಯ್ತು. ದೇವತೆಗಳೆಲ್ಲ ನೋಡಕ್ ಬಂದ್ರು. ದೇವತೆಗಳೆಲ್ಲರೂ ಇದು ಏನೋ ನಡೀತಾ ಇದೆ, ಯಾಕೆ ಬ್ರಹ್ಮಾಂಡ ಕಟಾಹ ಆಸ್ಫೋಟ ಆಗಿದೆ, ಏನೋ ನಡೀತಿದೆ, ಎಲ್ಲೋ ಏನೋ ಆಗಿದೆ, ಎಲ್ಲಿ ಏನಾಯ್ತು ಅಂತ ನೋಡೋಕ್ಕೋಸ್ಕರ ಬಂದಿದ್ದಾರೆ. ಎಲ್ಲ ಆಕಾಶ ಮಂಡಲ ಪೂರ್ತಿ, ನವಮಂಡಲ ಪೂರ್ತಿ ದೇವತೆಗಳು ನಿಂತ್ಕೊಂಡಿದ್ದಾರೆ. ಈ ಒಂದು ದಿವ್ಯ ಪರಮಾತ್ಮನ ರೂಪದ ಆ ಒಂದು ಲೀಲಾ ನೋಡಕ್ ನಿಂತ್ಕೊಂಡಿದ್ದಾರೆ. ಯುದ್ಧ ನಡೀತಾ ಇದೆ, ಯಾರು ಗೊತ್ತಿಲ್ಲ. ನರಸಿಂಹ ರೂಪ ಯಾರು ಗೊತ್ತಿಲ್ಲ, ದೇವತೆಗಳಿಗೂ ಗೊತ್ತಾಗಿಲ್ಲ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಭೀಕರವಾದ ಯುದ್ಧ ನಡೀತಾ ಇದೆ ಅಂತ ನೋಡ್ತಾ ನಿಂತ್ಕೊಂಡಿದ್ದಾರೆ. ಕೆಲವೊಂದ್ಸತಿ ಹಾಗೆ ಆಗುತ್ತೆ, ಯಾರೋ ಇಬ್ರು ಗಲಾಟೆ ಮಾಡ್ತಾ ಇರ್ತಾರೆ, ಏನು ಗೊತ್ತಿಲ್ಲ, ಸುಮ್ಮನೆ ಇದ್ಕೊಂಡು ನಾವು ನೋಡ್ತಾ ಇರ್ತೀವಿ. ಹಂಗೆ ಯಾರೋ ದೇವತೆಗಳಿಗೆಲ್ಲರಿಗೂ ದೊಡ್ಡ ಯುದ್ಧ ನಡೀತಾ ಇದೆ, ಭೀಕರವಾದ ಭಯಂಕರ ಯುದ್ಧ. ಯಾರಿಗೆ ಯುದ್ಧ ನಡೀತಾ ಇದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯುದ್ಧ ನೋಡ್ತಾ ನಿಂತ್ಕೊಂಡಿದ್ದಾರೆ. ಪರಮಾತ್ಮನ ಕೈಯಿಂದ ಗದಾ ಬಿದ್ದೋಗಿದೆ. ದೇವತೆಗಳಿಗೆಲ್ಲ ಭಯ ಹತ್ಕೊಳ್ತು. ತಮ್ಮನ್ಯಮಾನೋ ನಿಜ ವೀರ್ಯ ಶಂಕಿತಂ ಯದ್ಹಸ್ತ ಮುಕ್ತೋ ನೃಹರೇ ಮಹಾಸುರಃ. ಪರಮಾತ್ಮನ ಕೈಯಿಂದ ಗದಾ ಬಿದ್ದು ಹೋಗಿದೆ, ಇನ್ನು ಇವನನ್ನು ಯಾರು ಸೋಲಿಸೋರಿದ್ದಾರೆ ಅಂತ ಹೆದರ್ಕೊಳ್ತಾ ಇದ್ದಾರೆ. ದೇವ್ರೇನ್ ಮಾಡ್ದ? ಗದಾ ಬಿದ್ದೋದ್ರೆ ಏನಾಯ್ತು? ಕೈಯಿಂದ ಹಿಡ್ಕೊಳ್ತೀನಿ ಅಂತ ಆ ಗದಾ ಬಿದ್ದ ಕೈಯಿಂದ ಅವನು ಹಿಡ್ಕೊಳಕ್ ಹೋದ. ದೇವರಿಗೆ ಹೀಗೆ ಹಿಡ್ಕೊಳಕ್ ಹೋದ್ರೆ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಕೈಯಿಂದ ಕೈ ಹಿಂಗೆ ಹಿಡ್ಕೊಳ್ತಾ ಇದ್ರೆ ಕೈಯಿಂದ ಎಗರ್ಕೊಂಡು ಓಡೋದ. ದೇವರ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಇವನು. ಇವನನ್ನ ಯಾರು ಅವನ್ನ ವಧ ಮಾಡೋರು, ಇವನು ಯಾರು ಅಡಗಿಸೋರು, ನಮ್ದು ಏನ್ ಗತಿ ಅಂತ ಇಂದ್ರಾದಿ ದೇವತೆಗಳು ಭಯಪಡ್ತಾ ಇರುವಂತಹ ಕಾಲದಲ್ಲಿ ವಿಶ್ವಸ್ಫುರಂತಂ ಗ್ರಹಣಾತುರಂ ಹರಿ ವ್ಯಾಳೋ ಯಥಾ ಕುಲಿಶಾಕಚತ್ವಂ. ದೇವರು ಏನ್ ಮಾಡ್ದ? ತುಂಬಾ ಹೊತ್ತು ಅವನ ಜೊತೆನಲ್ಲಿ ಆಟ ಆಡ್ತಾ ಇದ್ದ. ಹಾಗೆ ಅಂತಂದ್ರೆ ಶಾರ್ದೂಲ ವಿಕ್ರೀಡಿತ ಅಂತ ಇದನ್ನೇ ಕರೆಯೋದು. ಶಾರ್ದೂಲ ಅಂತಂದ್ರೆ ಸಿಂಹ ಅಥವಾ ಹುಲಿ, ಅದರ ಒಂದು ಕ್ರೀಡಾ. ಹೇಗೆ ಅಂತಂದ್ರೆ ಅದು ತನ್ನ ಇದನ್ನ ಬೇಟೆಯನ್ನ ಗುರುತು ಹಿಡಿಯುತ್ತೆ. ಒಂದು ಇದನ್ನ ಬೇಟೆ ಆಡಬೇಕು ಅಂತ ನಿಶ್ಚಯ ಮಾಡುತ್ತೆ, ಅದನ್ನ ಬೇಟೆ ಆಡತ್ತೆ. ಒಂದೇ ಸತಿಗೆ ಸಾಯಿಸಲ್ಲ, ಅದನ್ನ ಹೊಡೆದು ಬೀಳಿಸ್ಬಿಡತ್ತೆ. ಅದು ಒದ್ದಾಡ್ತಾ ಇರುತ್ತೆ, ಅದು ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದರ ಸಂಬಂಧಿಕರುಗಳು ಅದನ್ನ ರಕ್ಷಣೆ ಮಾಡಬೇಕು ಅಂತಿರೋರು ಅಲ್ಲಿ ಸುತ್ತೂರು ನೋಡ್ತಾ ನಿಂತಿರ್ತಾರೆ. ಈ ಸಿಂಹ ಏನ್ ಮಾಡುತ್ತೆ? ಆ ಏನೋ ತನ್ನ ಬೇಟೆ ಬಿದ್ದಿದೆ ಅದ್ರ ಸುತ್ತ ತಿರುಗ್ತಾ ಇರುತ್ತೆ. ಬನ್ರಿ, ಯಾರು ರಕ್ಷಣೆ ಮಾಡ್ತಿರೋ ಬಂದು ರಕ್ಷಣೆ ಮಾಡೋದಿರೋ ಬನ್ರಿ, ಯಾರು ಬರ್ತೀರಿ ಬನ್ರಿ ಅಂತ. ಆ ಏನಿದೆಯಲ್ಲ ಇದನ್ನ ಶಾರ್ದೂಲ ವಿಕ್ರೀಡಿತ ಅಂತ ಕರೀತಾರೆ. ಶೇನ ಪಕ್ಷಿನೂ ಹೀಗೆ ಮಾಡತ್ತಂತೆ. ತನ್ನ ಬೇಟೆಯನ್ನ ಕೊಕ್ಕಿನಿಂದ ಕುಕ್ಕಿ ಕೆಳಗೆ ಬೀಳಿಸ್ಬಿಡತ್ತೆ. ಅದು ಒದ್ದಾಡಿ ಎದ್ದು ನಿಂತ್ಕೊಳ್ಳೋ ತನಕ ಅದನ್ನೇ ನೋಡ್ತಾ ಇರುತ್ತೆ. ಯಾವಾಗ ಅದು ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ, ಮತ್ತೆ ಹೊಡೆಯುತ್ತೆ.
ಈಗ ದೇವರು ಮಾಡಿದ್ನಂತೆ, ಇದೇ ಥರ ಮಾಡಿದ್ನಂತೆ. ಯಾರು ಬರ್ತೀರಾ ಬನ್ರಿ, ಇವ್ನು ರಕ್ಷಣೆ ಮಾಡೋರು ಅಲ್ಲೇ ಇದ್ರಲ್ಲ, ದೈತ್ಯರುಗಳು ಇದ್ರು, ಎಲ್ಲ ವೃತ್ತಿರುಗಳು ನೋಡ್ತಾ ನಿಂತಿದ್ದಾರೆ. ಯಾರು ಬರ್ತೀರಿ ಬನ್ರಿ, ರಕ್ಷಣೆ ಮಾಡೋರು ಯಾರಿದ್ದೀರಿ ಬನ್ರಿ, ರಕ್ಷಣೆ ಮಾಡೋದಿದ್ರು ಮಾಡ್ರಿ, ಇಲ್ಲ ನೀನೇ ಎದ್ದು ಹೇಳ್ತೀಯ, ಎದ್ದು ಯುದ್ಧ ಮಾಡ್ತೀಯ, ಎದ್ದು ಯುದ್ಧ ಮಾಡಿ ಹೇಳು ಅಂತ ಎಬ್ಸೋದಕ್ಕೆ ದೇವರು ನಡೀತಾ ಇದ್ದಾನಂತೆ. ಹೇಗಿತ್ತದು? ಸರಸರ ಬಸ ಪಾದ ಪಾತ ಬಾರ ಬಿರಾವ ಪ್ರಚಕಿತ ಚಲ ಸಪ್ತದ್ವಂದ್ವ ಲೋಕಸ್ತು ತತ್ವಂ. ಏನು ದೇವರು ಹೆಜ್ಜೆ ಇಟ್ರೆ ಧಮ್ ಧಮ್ ಅಂತ ಆ ಹೆಜ್ಜೆ ಇಡ್ತಾ ಇದ್ರೆ ರಸಭ ಯುದ್ಧ ಮಾಡಬೇಕು ಅಂತ ಆತುರ ಅಂತೆ ದೇವರಿಗೆ. ಯುದ್ಧ ಮಾಡಬೇಕು, ಬಾ ಯುದ್ಧಕ್ಕೆ, ಏನಿದ್ದ ಬಾ ನಿನ್ ಜೊತೆ ಯುದ್ಧ ಮಾಡು ಅಂತ ಆ ಯುದ್ಧಕ್ಕೆ ಕರೀತಾ ಇದ್ದಾನೆ. ಆ ಆತುರದಲ್ಲಿ ಪರಮಾತ್ಮ ಹೆಜ್ಜೆ ಇಡ್ತಾ ಇದ್ದಾನಂತೆ. ಒಂದೊಂದು ಹೆಜ್ಜೆ ಇಟ್ಟರೆ ಸರಸರ ಭಸ ಪಾದ ಪಾತ ಭಾರ ಬಿರಾವ, ಆ ಹೆಜ್ಜೆ ಇಟ್ಟರ ಭಾರಕ್ಕೆ ಶಬ್ದ ಬರ್ತಾ ಇದೆ, ಧಮ್ ಅನ್ಬೇಕು ಅನ್ಸದೆ ಹೆಜ್ಜೆ ಇಟ್ರೆ. ಹಾಗಿತ್ತು ಪ್ರಚಕಿತ ಚಲ ಸಪ್ತ, ಇಡೀ 14 ಲೋಕ ಪ್ರಚಕಿತ ಚಲತ್ ಅಲ್ಲಾಡ್ತಾ ಇದೆ. ಧಮ್ ಧಮ್ ಅಂದ್ರೆ ಒಂದೊಂದು ಸರ್ತಿಗೂ ಲೋಕಗಳು ಗಡ 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 ನಡುಗುತ್ತಾ ಇದೆ ಪರಮಾತ್ಮ. ಹಾಗೆ ಹೆಜ್ಜೆಯನ್ನು ಇಟ್ಟು ಅವನು ಸುತ್ತುತ್ತಾ ಇದ್ದಾನಂತೆ. ಎದ್ದೇಳು ಬಾ ಯುದ್ಧಕ್ಕೆ ಕರೀತಾ ಇದ್ದಾನೆ. ಅವನು ಎಲ್ಲ ತನ್ನ ಶಕ್ತಿಯನ್ನು ಮತ್ತೆ ಒಗ್ಗೂಡಿಸ್ಕೊಂಡ, ಎಲ್ಲ ಒಗ್ಗೂಡಿಸಿ ಮತ್ತೆ ಎದ್ದು ನಿಂತ ಯುದ್ಧ, ಆಯುಧ ತಗೊಂಡು ಎದ್ದು ನಿಂತ ಮಾಡ್ತೀನಿ ಯುದ್ಧ ಅಂತ ಮತ್ತೆ ಹೊಡೆದ ಪರಮಾತ್ಮ, ಮತ್ತೆ ಬೀಳಿಸ್ದ. ಹೀಗೆ ಆ ಸಾಯಂಕಾಲದ ಸಂಧ್ಯಾಕಾಲ ಬರುವ ಪರ್ಯಂತರವಾಗಿ ಪರಮಾತ್ಮ ಮಾಡ್ತಾ ಇದ್ದ. ವಿಶ್ವಸ್ಫುರಂತಂ ಗ್ರಹಣಾತೋರಂ ಹರಿಂ ವ್ಯಾಳಾಯಥಾಕುಂ ಕಿಲ ಶಾಖ ತತ್ವಚಂ ದ್ವಾರ್ಯುತಾಪಾಪ್ಯತ ದದಾರ ಲೀಲಯ. ಇನ್ನು ಪೂರ್ತಿ ಅವನ ಶಕ್ತಿ ಇನ್ನೇನು ಎದ್ದೇಳೋದಕ್ಕೆ ಅವನಿಗೆ ಶಕ್ತಿ ಇಲ್ಲ ಅನ್ನುವ ಪರ್ಯಂತರವಾಗಿ ಪರಮಾತ್ಮ ಬಿಟ್ಟಿದ್ದ. ಇನ್ನು ಅವನ ಕೈಲಿ ಹೇಳಕ್ಕಾಗ್ತಾ ಇಲ್ಲ. ಬಿದ್ದವನು ಹೇಳಲಿಲ್ಲ ಮೇಲಕ್ಕೆ, ಅವನ ಕಾಲನ್ನು ಹಿಡ್ಕೊಂಡು ದರ 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 ಎಳ್ಕೊಂಡು ಹೋದ. ಆ ದ್ವಾರಿ ಬಾಗ್ಲ ಮಧ್ಯಕ್ಕೆ ಅವನನ್ನ ಎಳ್ಕೊಂಡು ಬಂದು ದ್ವಾರಿ ಉರೂಪ ಉರಾವಾಪ್ಯದ ದದಾರ ಲೀಲಯ. ಆ ದ್ವಾರಿಯಲ್ಲಿ ಕೂತ್ಕೊಂಡ ಪರಮಾತ್ಮ. ಹೊಸ್ತಿಲ ಮೇಲೆ ಕೂತು ಉರವು ತೊಡೆ ಮೇಲೆ ಅವನನ್ನ ಮಲಗಿಸ್ಕೊಂಡ. ಜ್ಞಾಪಿಸ್ಕೊ ನಿನ್ನ ವರಗಳನ್ನ, ಏನೇನು ಕೇಳ್ಕೊಂಡಿದ್ದಿ ನೀನು, ಒಳಗಾಗಬಾರ್ದು ಹೊರಗಾಗಬಾರ್ದು, ಮಧ್ಯದಲ್ಲಿ ಕೂತಿದ್ದೀನಿ. ಈ ಹೊಸ್ತಲು ಅನ್ನೋದು ಅದು ಒಳಗೂ ಅಲ್ಲ ಹೊರಗೂ ಅಲ್ಲ, ಅದಕ್ಕೆ ಹೊಸ್ತಲ ಮೇಲೆ ಕೂತಿದ್ದೀನಿ. ಮೇಲಾಗಬಾರ್ದು ಕೆಳಗಾಗಬಾರ್ದು ಅಂತಂದು, ಭೂಮಿ ಮೇಲೂ ಇಲ್ಲ ಆಕಾಶದಲ್ಲೂ ಇಲ್ಲ, ನನ್ನ ತೊಡೆ ಮೇಲೆ ಕೂತಿದೀಯ ನೀನು. ಅಂತರಿಕ್ಷ ಮಧ್ಯದಲ್ಲಿದೀಯ. ಜೀವ ಇರೋದ್ರಿಂದ ಪ್ರಾಣ ಹೋಗ್ಬಾರ್ದು, ಜೀವ ಇಲ್ಲದೆ ಇರೋದ್ರಿಂದ ಪ್ರಾಣ ಹೋಗ್ಬಾರ್ದು. ಈ ಉಗುರುಗಳು ಜೀವ ಇರೋದು ಜೀವ ಇಲ್ಲದೆ ಇರೋದು ಎರಡೂ ಆಗಿದೆ. ಇದು ಕೈಯಲ್ಲಿ ಇರೋ ತನಕ ಜೀವ ಇರುತ್ತೆ, ಕೈಯಿಂದ ತೆಗೆದ ಮೇಲೆ ಜೀವ ಇಲ್ಲದೆ ಇರೋದಾಗುತ್ತೆ. ಇದು ಎರಡೂ ಆಗುತ್ತೆ. ಇದು ನೋಡಿ, ಇದರಿಂದ ನೀನು ಸಂಹಾರ ಮಾಡ್ತಾ ಇದ್ದೀನಿ. ಪ್ರಾಣಿಯಿಂದ ಆಗ್ಬಾರ್ದು, ಮನುಷ್ಯರಿಂದ ಆಗ್ಬಾರ್ದು. ನಾ ಪ್ರಾಣಿನೂ ಅಲ್ಲ, ನಾ ಮನುಷ್ಯನಿಂದಲೂ ಅಲ್ಲ. ಕೊನೆಗೊಂದು ಮಾತಂದು ಏನು, ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ, ನಿನ್ನಿಂದ ಸೃಷ್ಟವಾದಂತಹ ಯಾರಿಂದಲೂ ನನಗೆ ಮರಣ ಬರಬಾರ್ದು ಅಂತಂದೆ. ನಾನು ಬ್ರಹ್ಮದೇವರಿಂದ ಸೃಷ್ಟ ಅಲ್ಲ, ನಾನು 14 ಲೋಕಕ್ಕೆ ನಿಯಾಮಕ, ನಾನು ಸೃಷ್ಟಿಕರ್ತ. ನೋಡಿ ನೀನು ಕೊಲ್ತಾ ಇದ್ದೀನಿ ಅಂತ ಪರಮಾತ್ಮ ಅವನಿಗೆ ಅದನ್ನೆಲ್ಲವನ್ನ ಹೇಳಿ ದದಾರ ಲೀಲಯ, ಅವನ ಆ ವಕ್ಷಸ್ಥಳವನ್ನ ಆ ಉಗುರುಗಳಿಂದ ಹಾಕಿ ಪರಮಾತ್ಮ ಬಗದು ಹಾಕಿಬಿಟ್ಟ. ಬಗದು ಏನ್ ಮಾಡ್ದ ಅಂತಂದ್ರೆ, ಸಂಭ್ರಂಭ ದುಷ್ಪ್ರೇಕ್ಷ ಕರಾಳಲೋಚನೋ ವ್ಯಾತ್ತಾನನಾಂತಂ ವಿಲಿಹಂಸ್ವ ಜಿಹ್ವಯ. ಅದು ಹೇಗೆ ಮಾಡ್ಬೇಕಾದ್ರೂ ಸುಮ್ಮನೆ ಏನೋ ಸೌಮ್ಯವಾಗೆಲ್ಲ ಮಾಡಲಿಲ್ಲ. ವಿಲಿಹಂಸ್ವ ಜಿಹ್ವಯ, ತನ್ನ ಲೇಲಿಹನ ನಾಲಿಗೆ ಅಲ್ಲಾಡಿಸೋದನ್ನ ಮಾಡ್ತಾನೆ ಇದ್ದಾನೆ, ಕ್ರೋಧಾಗ್ನಿಗಳನ್ನ ಬಿಡ್ತಾನೆ ಇದ್ದಾನೆ ಪರಮಾತ್ಮ. ಅಸೃಗ್ವಸಕ್ತಾರುಣ ಕೇಸರಾನನೋ ಯಥಾಂತ್ರಮಾಲಿ ದ್ವಿಪಹತ್ಯಯಾ ಹರಿಹಿ. ಹಾಗೆ ಒಂದು ಸಿಂಹ ಒಳ್ಳೆ ಮದ ಗಜವನ್ನ ಸಂಹಾರ ಮಾಡಬೇಕಾದ್ರೆ ಏನೊಂದು ರೋಷ ಇರುತ್ತೆ ಆ ಸಿಂಹಕ್ಕೆ. ಆ ರೋಷದಿಂದ ಪರಮಾತ್ಮ ಆ ದ್ವೀಪವನ್ನು ಸಂಹಾರ ಮಾಡಿ ಅದರ ರಕ್ತಗಳನ್ನೆಲ್ಲ ಮೈ ಮೇಲೆ ಹಾಕ್ಕೊಂಡು ಅದನ್ನಿಂದ ತನ್ನ ಶರೀರ ಎಲ್ಲ ಕೆಂಪಗಾಗುವಂತೆ ಮಾಡಿಕೊಂಡು, ಹಾಗೆ ನವತರ ರವಿ ತಾಮ್ರಂ ಧಾರಯನ್ ರೂಕ್ಷ ವೀಕ್ಷಂ. ನವತರ ರವಿ ತಾಮ್ರಂ, ಹೊಸ ಸೂರ್ಯನ ಕೆಂಪು ಬಣ್ಣ, ಆ ತಾಮ್ರದಂತೆ ಪರಮಾತ್ಮ ಪೂರ್ತಿ ಕೆಂಪಗಾಗ್ಬಿಟ್ಟಿದ್ದಾನೆ. ತನ್ನ ಕೇಸರಗಳು, ತನ್ನ ಬಾಯಿ, ತನ್ನ ಕಣ್ಣು ಮೊದಲೇ ಕೆಂಪಾಗಿದೆ, ಇನ್ನ ಬಾಯಿ ಕೆಂಪಾಗೇ ಇರುತ್ತೆ. ಕೇಸರಗಳೆಲ್ಲವನ್ನೂ ಆ ಕ್ರೋಧಾಗ್ನಿಯನ್ನ ಬೆಳೆಸ್ಕೊಂಡು ಅದನ್ನ ಕೆಂಪು ಮಾಡ್ಕೊಂಡಿದ್ದಾನೆ. ಕೈಗಳೆಲ್ಲ ರಕ್ತಗಳಿಂದ ಕೆಂಪಾಗಿದೆ. ಇಷ್ಟು ಸಾಕಾಗಲಿಲ್ಲ ಅಂತ ಹೇಳಿ ಆ ರಕ್ತವನ್ನ ತೆಗೆದು ಎಲ್ಲ ಕಡೆಗೆ ಎರಚ್ತಾ ಇದ್ದಾನಂತೆ ಪರಮಾತ್ಮ. ತೆಗೆದು ಹೊರಗಡೆ ಎರಚ್ತಾ ಇದ್ದಾನೆ, ಎಲ್ಲ ಕಡೆ ರಕ್ತ ಎರಚ್ತಾ ಇದ್ದಾನೆ. ಹೀಗೆ ಯಾಕೆ ಅಂತಂದ್ರೆ, ನಕಾಂಕುರೋತ್ಪಾಟಿತ ಹೃತ್ಸರೋರುಹಂ ವಿಸೃಜ್ಯ ತಸ್ಯ ನುಚರಾನುದಾಯುಧಾನ್.
ಪಿಶಾಚಿಗಳಿಗೆ ರಕ್ತವನ್ನು ಚಿಮ್ತಾ ಇದ್ದಾನೆ, ಎರಚ್ತಾ ಇದ್ದಾನೆ. ಇಷ್ಟು ಮಾಡೋದಲ್ಲದೆ ಇನ್ನೇನು ಮಾಡ್ದ? ಆಂತ್ರಮಾಲಿ, ಆ ರೋಷದ ಇನ್ನೊಂದು ಇದು ಏನದು ಅಭಿವ್ಯಕ್ತಿ. ಆ ಕರಳನ್ನು ತೆಗೆದು ಅದನ್ನು ತನ್ನ ಮಾಲೆಯನ್ನು ಹಾಕ್ಕೊಂಡ, ತನ್ನ ಕೊರಳಿಗೆ ಹಾಕ್ಕೊಂಡ, ಪೂರ್ತಿಯಾಗಿ ಮೈಯೆಲ್ಲ ರಕ್ತಸಿಕ್ತವಾಗಿ ಪರಮಾತ್ಮ ಮಾಡ್ಕೊಂಡಿದ್ದಾನೆ. ಆ ಮಾಡಿಕೊಂಡು ಸುತ್ತ ನೋಡೋದಂತೆ ಹಿಂಗೆ ಒಂದ್ಸರ್ತಿ. ಸಿಂಹಾವಲೋಕನ ಅಂತ ಇದಕ್ಕೆ ಹೆಸರು, ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹಾವಲೋಕನ ಏನು ಅಂದರೆ ಅದು ಏನು ಮಾಡುತ್ತೆ, ತನ್ನ ಬೇಟೆಯನ್ನು ಹೊಡೆದು ಅದು ತಾನು ಸ್ವಲ್ಪ ದೂರ ಹೋದಂತೆ ಹೋಗ್ಬಿಡುತ್ತಂತೆ. ಹಿಂಗೆ ಸ್ವಲ್ಪ ದೂರ ಹೋದಾಗ ಈ ನರಿಗಳು ಇವುಗಳೆಲ್ಲ ಇದ್ದ ಬರುತ್ತೆ. ಒಂದ್ಸತಿ ತಿರುಗಿ ನೋಡುತ್ತಂತೆ, ಬರ್ತೀರಾ ಹತ್ರ ಅಂತ. ಆ ನೋಟದಿಂದ ಹೆದರ್ಕೊಂಡ ನರಿಗಳೆಲ್ಲ ಓಡೋಗ್ಬಿಡುತ್ತೆ. ಇದು ಸಿಂಹಾವಲೋಕನ ಅಂತ. ಹಾಗೆ ಸಿಂಹಾವಲೋಕನ ಪರಮಾತ್ಮ ಮಾಡಿದಂತೆ ಸುತ್ತೂರ್ಲು ಯಾರಾದರೂ ಇದ್ದೀರಾ ಅಂತ. ಅವನ ಅನುಚರರುಗಳೆಲ್ಲ ಇದರ ಆಯುಧಗಳನ್ನು ಹಿಡ್ಕೊಂಡು, ಅವರು ಅನೇಕ ಜನ ಇದ್ರು, ಅವರನ್ನೆಲ್ಲರನ್ನ ಪರಮಾತ್ಮ ಸಂಹಾರ ಮಾಡಿದ. ಅಹನ್ ಸಮಂತಾನ್ ನಕ ಶಸ್ತ್ರ ಪಾಣಿಭಿಹಿ ದೋರ್ದಂಡಯೂಥಾನ್ ಅನುಪಥಾನ್ ಸಹಸ್ರಶಃ. ಸಾವಿರಾರು ಜನಗಳನ್ನ ಪರಮಾತ್ಮ ತನ್ನ ಕೈಗಳಿಂದಲೇನೆ ಒಬ್ಬರನ್ನ ಹರಿದು ಹಾಕೋದು, ಒಬ್ಬರನ್ನ ಮುರಿದು ಹಾಕೋದು, ಕತ್ತರಿಸಿ ಹಾಕೋದು, ಅವರೆಲ್ಲರ ಸಾವಿರಾರು ಜನರನ್ನ ಪರಮಾತ್ಮ ನಾಶ ಮಾಡ್ತಾ ಇದ್ದಾನೆ, ಎಲ್ಲರನ್ನ ಕಿತ್ತಾಕಿಬಿಟ್ಟ. ಅಂಬೋದಯ ಶ್ವಾಸಹತ ವಿಕ್ಷುಭು ನಿರ್ಹಾದ ಭೀತ ದಿಗಿಬಾ ಜಗುರ್ದಿಶಾಹ. ದಿಗ್ಗಜಗಳು ಅಂತ ಕರೀತಾರೆ. ಭೂಮಿಯ ಕೆಳಗಡೆ ಈ ಭೂಮಿಯನ್ನ ಎತ್ಕೊಂಡಿರುವಂತಹ ಅಷ್ಟ ದಿಗ್ಗಜಗಳಿದೆ. ಆ ದಿಗಿಬಾಗಳು, ಆ ಆನೆಗಳೆಲ್ಲ ಈ ಒಂದು ಭಯಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಂತೆ. ಅದಕ್ಕೆ ಅವುಗಳಿಗೆ ದಿಗಿಬಾ ಅಂತ ಕರೆಸ್ಕೊಂಡ್ರು. ದಿಗ್ಗಜ ಯಾಕೆ ಕರೆಸ್ಕೊಂಡ್ರು ಅಂದ್ರೆ ದಿಕ್ಕಿಗೆ ಓಡೋಗ್ಬಿಡ್ತು ಆನೆಗಳಾದ್ರಿಂದ ಅದಕ್ಕೆ ದಿಗ್ಗಜಗಳು ಅಂತ ಹೆಸರು ಬಂತು. ಹಾಗೆ ಓಡೋಗ್ಬಿಟ್ಟಿದ್ದಾವೆ ಎಲ್ಲವೂ. ಈ ಭಯವನ್ನ, ಈ ಒಂದು ಇದನ್ನ ನೋಡಿದೆ. ಅಷ್ಟೇ ಅಲ್ಲ, ಸಮುದ್ರಗಳೆಲ್ಲ ಹೆದರು ಹೋಗಿದೆ, ಸಮುದ್ರ ನಡುಗುತ್ತಾ ಇದೆ ಭಯದಿಂದ. ಇಂಥ ಒಂದು ಆ ಕೋಪದ ಆಟೋಪವನ್ನ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಟ್ಟಹಾಸ, ನಗ್ತಾ ಇದ್ದಾನೆ, ಜೋರಾಗಿ ನಗೋದಂತೆ. ಅಟ್ಟಹಾಸ ಅಂತ ಅದನ್ನು ಕರೆಯೋದು, ಜೋರಾಗಿ ನಗೋದು. ಆ ನಗೋದ್ರಿಂದನೇ ಎಲ್ಲರಿಗೂ ಭಯ ಆಗುತ್ತೆ. ಅಂಥ ಅಟ್ಟಹಾಸವನ್ನು ಮಾಡ್ತಾ ಪರಮಾತ್ಮ ಎತ್ತಿ ಬಿಸಾಕದ. ಆ ಏನದು ಹೆಣ ಇತ್ತೋ ಅದನ್ನ ಎತ್ತಿ ಬಿಸಾಕದ. ಬಿಸಾಕಿ ಏನು ಮಾಡ್ದ ಅಂದರೆ ಅಲ್ಲಿಂದ ಎದ್ದು ಬಂದು ಸಿಂಹಾಸನದ ಮೇಲೆ ಪರಮಾತ್ಮ ಸನ್ನಿಹಿತನಾಗಿ ಕೂತ್ಕೊಂಡ್ಬಿಟ್ಟ. ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ. ಇದಿಷ್ಟು ಎಷ್ಟೊತ್ತಲ್ಲಿ ನಡೀತಪ್ಪ ಅಂತಂದ್ರೆ ಬ್ರಹ್ಮದೇವರು ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ ಇಷ್ಟು ಮುಗಿದು ಹೋಗಿದೆ. ಬಂದು ನರಸಿಂಹದೇವರು ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಸಿಂಹಾಸನದ ಮೇಲೆ ಹೋಗಿ ಕೂತಾಗೋಗಿದೆ. ಅಂದ್ರೆ ಯಾರಿಗೂ ಕಾಲದ ಪರಿಜ್ಞಾನವೇ ಇಲ್ಲ, ಏನ್ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅದರ ಅಭಿಪ್ರಾಯ. ಯಾಕಂದ್ರೆ ಬ್ರಹ್ಮದೇವರು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಅಷ್ಟರ ಒಳಗಡೆಗೆ ಇಷ್ಟು ವ್ಯಾಪಾರ ನಡೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳಗ್ಗೆ ನರಸಿಂಹದೇವರ ಅವತಾರ ಆಗಿದ್ದು, ಸಾಯಂಕಾಲ ಹಿರಣ್ಯಕಶಿಪುವಿನ ಸಂಹಾರ ಆಗಿರೋದು. ಅಷ್ಟೊತ್ತು ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಯುದ್ಧವನ್ನ ಅಂತಂದ್ರೆ ಬ್ರಹ್ಮದೇವರು ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಹಿಂಗಾಗ್ಬಿಡುತ್ತೆ. ಅಂದ್ರೆ ಅಷ್ಟು ಲೀಲಾಜಾಲವಾಗಿ ಪರಮಾತ್ಮ ಮಾಡಿದ ವ್ಯಾಪಾರವನ್ನ ಆ ದೇವತೆಗಳಿಗೆ ಯಾರಿಗೂ ಎಚ್ಚರ ಇಲ್ಲ. ಏನ್ ನಡೀತಿದೆ ಯಾರಿಗೂ ಮೈ ಮೇಲೆ ಎಚ್ಚರ ಇಲ್ಲ. ಅಬ್ಬಾ ಅನ್ಕೊಂಡ್ರು. ಏನ್ ಮಾಡಿದ್ರು? ಎಲ್ಲ ತಲೆ ಮೇಲೆ ಕೈ ಮುಕ್ಕೊಂಡು ಬಂದ್ರು. ಒಬ್ರು ದೇವತೆಗಳು ಬರ್ತಾ ಇದ್ದಾರೆ ಹತ್ತತ್ರಕ್ಕೆ. ಚಿತ್ರವಾದ ರೂಪ ಇದೆಲ್ಲವನ್ನು ನೋಡ್ತಾ ಇದ್ದಾರೆ. ಅಲ್ಲೇ ಇದೆ ಪ್ರಹ್ಲಾದರಾಜರು. ಅವರೆಲ್ಲೂ ಹೋಗೇ ಇಲ್ಲ, ಅವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಅಲ್ಲೇ ಎಲ್ಲ ಅವ್ರ ಮುಂದೆನೇ ನಡೀತಾ ಇದೆ, ಅಲ್ಲೇ ನಿಂತ್ಕೊಂಡಿದ್ದಾರೆ. ಆ ಪ್ರಹ್ಲಾದರಾಜರ ಪರಿಸ್ಥಿತಿ ಹೇಗಿರ್ಬೇಕು? ಇಂದ್ರಾದಿ ದೇವತೆಗಳ ಹೆದರು ನಡುಗೋಗಿದ್ದಾರೆ. ಇದು 5 ವರ್ಷದ ಕೂಸು, ಇದು ಅಲ್ಲೇ ನಿಂತ್ಕೊಂಡಿದೆ, ನೋಡ್ತಾ ನಿಂತ್ಕೊಂಡಿದೆ. ಎಲ್ಲವನ್ನ ನೋಡಿ ಹಿಂಗೇ ನೋಡ್ತಾ ಇದ್ದಾರೆ. ಬಂದು ಕೂತ್ಕೊಂಡ ಪರಮಾತ್ಮ ಆ ಸಿಂಹಾಸನದ ಮೇಲೆ. ಬ್ರಹ್ಮದೇವರು ಬರ್ತಾರೆ ಮೊದಲು ಸ್ತೋತ್ರ ಮಾಡಲಿಕ್ಕೆ. ನತೋಸ್ಮ್ಯಹಂ ಅನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂಧದತೆ ಅವ್ಯಯ ಆತ್ಮನೇ. ಇದು ನೋಡ್ರಿ, ಅವರವರ ಸ್ತೋತ್ರ ಅವರವರ ಜ್ಞಾನದ ಮಟ್ಟವನ್ನು ತಿಳಿಸುತ್ತಿದ್ದಾರೆ. ನರಸಿಂಹದೇವರು ಇವರು ಬ್ರಹ್ಮದೇವರು ಏನಂದ್ರು? ಒಂದು ನಮಸ್ಕಾರ ನಿನಗೆ, ಅನಂತ ಮೂರ್ತಿ ನೀನು, ದುರಂತ ಶಕ್ತಿ, ನಿನ್ನ ಶಕ್ತಿಗೆ ಕೊನೆಯೇ ಇಲ್ಲ, ಅಪರಿಮಿತವಾದ ಶಕ್ತಿ ಸಂಪನ್ನ ನೀನು, ವಿಚಿತ್ರ ವೀರ್ಯಾಯ, ನಿನ್ನ ವೀರ್ಯ ಅತಿ ವಿಚಿತ್ರವಾದಂಥದ್ದು, ಅತ್ಯದ್ಭುತವಾದಂಥದ್ದು, ಅದು ನಮ್ಮ ಕೈಯಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪವಿತ್ರ ಕರ್ಮಣೆ, ನೀ ಮಾಡೋ ಕೆಲಸ ಎಲ್ಲ ಅತಿ ಪವಿತ್ರವಾದ ಕೆಲಸ, ಒಳ್ಳೆ ಕೆಲಸ ಮಾಡ್ತಾ ಇರ್ತೀಯ. ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ, ಆ 3 ಗುಣಗಳು ಸತ್ವರದ ಸ್ತಮೋ ಗುಣಗಳಿಂದ ವಿಶ್ವದ ಸ್ಥಿತಿ ಸಂಯಮನ ಮತ್ತೆ ಸೃಷ್ಟಿ ಮಾಡ್ತಾ ಇರ್ತೀಯ ನೀನು, ಅದನ್ನು ನೋಡ್ಕೋತಾನೆ ಇರ್ತೀಯ.
ಸ್ವಲೀಲೆ ಅದು ಏನು ಲೀಲಾಜಾಲವಾಗಿ ಮಾಡ್ತೀಯ. ಸಂದದದೆ ಅವ್ಯಯಾತ್ಮನೇ, ಅದನ್ನು ಮಾಡ್ತಾ ಇರ್ತೀಯ, ಸಂದದದೆ ಮಾಡ್ತಾ ಇರ್ತೀಯ, ವ್ಯಯನೇ ಇಲ್ಲ ನಿನಗೆ, ಯಾವ ಕ್ಷೋಭೆ ಇಲ್ಲ, ನಾಶ ಇಲ್ಲ, ಏನಿಲ್ಲ ನಿನಗೆ ಅಂತ ಬ್ರಹ್ಮದೇವರ ಸ್ತೋತ್ರ. ಅಂದ್ರೆ ಇದು ನೀನು ಮಾಡ್ತಾನೆ ಇರುವ ವ್ಯಾಪಾರ, ಇದೊಂದು ಹೊಸ ಅದ್ಭುತವಾದ ವಿಷಯ ಅಲ್ಲ. ನೀ ಇದು ಒಂದು ಇಡೀ ಜಗತ್ತಿನ ಸ್ಥಿತಿಯಲ್ಲಿ ಮತ್ತೆ ಅದರ ನಿಯಮನದಲ್ಲಿ ಬರುವಂತಹ ಒಂದು ಅಂಗ, ಅದನ್ನ ನೀ ಮಾಡ್ತಾನೆ ಇರ್ತೀಯ. ಅದರಿಂದ ನಿಂದು ವಿಚಿತ್ರ ವೀರ್ಯ, ನಿಂದು ವಿಚಿತ್ರ ಕರ್ಮ, ಪರಮ ಪವಿತ್ರವಾದ ಕರ್ಮ ಶ್ರೇಷ್ಠ. ಸಾಧಾರಣ ಅಂತ ಹೇಳಲ್ಲ, ಅಸಾಧಾರಣ ಕರ್ಮನೇ. ಅಂತ ಅಸಾಧಾರಣ ಕರ್ಮ ಮಾಡ್ತಾನೆ ಇರ್ತೀಯ, ಇದು ಒಂದು ಅಸಾಧಾರಣ ಕರ್ಮ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡುವುದು. ರುದ್ರದೇವರು ಬಂದರು, ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಸ್ತೋತ್ರ ಮಾಡ್ಲಿಕ್ಕೆ. ರುದ್ರದೇವರು ಬರ್ತಾರೆ. ಕೋಪ ಕಾಲೋ ಯುಗಾಂತಸ್ತೆ ಹತೋ ಯಮಸುರೋಲ್ಪಕಃ ತತ್ಸುತಂ ಪಾಹಿ ಅನುಸೃತಂ ಭಕ್ತಂತೆ ಭಕ್ತವತ್ಸಲ. ಯಾಕೆ ಕೋಪ ಮಾಡ್ಕೋತೀವೋ ತಾತ? ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಾತಂದ್ರ ಹತ್ರ ಸಲಿಗೆ ಜಾಸ್ತಿ. ಮಕ್ಕಳುಗಳು ತಂದೆ ಹತ್ರ ಮಾತಾಡಕ್ಕೆ ಹೆದರ್ಕೋತಾರೆ. ಮೊಮ್ಮಕ್ಕಳುಗಳಿಗೆಲ್ಲ ಏನು ಭಯ ಇಲ್ಲ, ಅವ್ರು ಹೆಂಗೆ ಬೇಕಾದ್ರೆ ಮಾತಾಡ್ತಾ ಇರ್ತಾರೆ. ರುದ್ರದೇವರು ಬಂದರು, ಯಾಕೆ ಕೋಪ ಮಾಡ್ಕೋತೀಯೋ? ಇಷ್ಟು ಕೋಪ ಬೇಕಾ? ಹತೋಯ ಮಸುರ ಅಲ್ಪಕಃ, ಅಲ್ಪ ಹಸುರು, ಏನ್ ದೊಡ್ಡ ಮಹಾ ಇವನು ಸಂಹಾರ ಮಾಡಕ್ಕೆ ಇಷ್ಟು ಕೋಪ ಬೇಕಾ? ಈ ಕೋಪವನ್ನು ಯುಗಾಂತ ಕಾಲದಲ್ಲಿ ನಾವೆಲ್ಲ ಅನುಸಂಧಾನ ಮಾಡ್ಕೊಳ್ತೀನಿ. ನೀ ಇದೇ ರೂಪವನ್ನು ನಾನು ಅಲ್ಲಿ ಚಿಂತನೆ ಮಾಡ್ಕೊಳ್ತೀನಿ. ಅವಾಗ ಯುಗವನ್ನ ಸಂಹಾರ ಮಾಡಕ್ಕೆ ಬೇಕಾಗಿರೋ ಕೋಪ ಇವನೊಬ್ಬನ್ ಸಂಹಾರ ಮಾಡಕ್ ಬೇಕಾಗಿದೆಯಾ? ನೋಡ ಆ ಮಗು, ನೋಡ ಪಾಪ ಅದು ನೋಡೋದು ಹೆಂಗೆ ಪಾಪ ಅಲ್ಲಿ ನಿಂತ್ಕೊಂಡಿದೆ. ಅದು ನಿಲ್ವಾಸ್ಕ ಅವನು ಪ್ರಾರ್ಥನೆ ಮಾಡಿರೋ ಮಗು ಅದು. ಅದನ್ನ ಒಂದು ವಾತ್ಸಲ್ಯ ಮಾಡಿ, ಅದನ್ನ ಪ್ರೀತಿ ಮಾಡಿ, ಮುದ್ದು ಮಾಡಿ, ಅದನ್ನ ಅನುಗ್ರಹ ಮಾಡೋದನ್ನ ಬಿಟ್ಟು ಇದೇನು ಆ ನಾಲಿಗೆ ಹೇಳ ಮಾಡೋದು, ಕಣ್ಣನ್ನೆಲ್ಲ ಹಿಂಗ್ ಮಾಡೋದು, ಅದರಿಂದ ಕೆಂಡಗಳನ್ನೆಲ್ಲ ಹೊರಗೆ ಹಾಕೋದು, ಆ ಕಿವಿಗಳೆಲ್ಲ ಹಿಂಗಿಂಗ್ ನಿಲ್ಲಿಸ್ಕೊಂಡು, ಏನ್ ಇಷ್ಟು ಕೋಪ ಬೇಕಾ? ಸ್ವಲ್ಪ ಶಾಂತ ಆಗ. ಇದು ರುದ್ರದೇವರ ಒಂದು ಸ್ತೋತ್ರದ ರೀತಿ. ಇಂದ್ರದೇವರು ಅಂತಾರೆ, ಸ್ವಾಮಿ ಪ್ರತ್ಯಾನೀತಃ ಪರಮ ಭವತ ತ್ರಾಯತಾ ನ ಸ್ವಭಾಗಾಃ ದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವದ್ಗೃಹಂ ಪ್ರತ್ಯಬೋಧಿ. ನಮ್ಮ ಎಲ್ಲ ಐಶ್ವರ್ಯವನ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ದ. ನಮ್ಮ ಸ್ಥಾನ, ನಮ್ದಿದು ಎಲ್ಲ ಹೋಗಿತ್ತು. ಸ್ವಾಮಿ ಇವತ್ತು ನಿನ್ನಿಂದ ಅವನು ಹತನಾಗಿ ನಮಗೆಲ್ಲ ಆ ಸ್ಥಾನ, ನಮ್ಮ ಏನು ಐಶ್ವರ್ಯಗಳನ್ನೆಲ್ಲ ವಾಪಸ್ ಕೊಡಿಸಿದ್ಯಾ ಸ್ವಾಮಿ, ನಿನಗೆ ನಮೋ ನಮಃ ಅಂತ. ಅವ್ರದ್ದು ಯಾವಾಗಲೂ ಬರೀ ಅದೇ ಯೋಚನೆ. ಅವರು ತಮ್ಮ ಸೀಟು, ತಮ್ಮ ಐಶ್ವರ್ಯ, ತಮ್ಮ ಸ್ಥಾನ, ಇದರ ಕಡೆನೇ ಗಮನ ಇಂದ್ರದೇವರದ್ದು. ಸ್ತೋತ್ರ ಮಾಡ್ಬೇಕಾದ್ರೂ ಅದನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು, ಅವನು ನಿನ್ನಿಂದ ಹತನಾದ, ನಮ್ಮ ಸ್ಥಾನಾದಿಗಳೆಲ್ಲ ನಮ್ಗೆ ಮತ್ತೆ ವಾಪಸ್ ಬಂತು ಅಂತ. ರುದ್ರದೇವರು ಕೋಪ ಮೂರ್ತಿ, ಅವ್ರು ಬರೀ ಆ ಕೋಪದ್ದೇ ಅಷ್ಟೇ ವಿಚಾರ ಮಾಡ್ತಾ ಇರ್ತಾರೆ. ಅವರು ಬ್ರಹ್ಮದೇವರು ನಿಜವಾದ ಸ್ತೋತ್ರ ಪರರು, ಸತ್ಯವಾದದ್ದನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅದು ಅವರು ಸ್ತೋತ್ರ ಮಾಡ್ತಾರೆ. ಎಲ್ಲ ದೇವತೆಗಳು ಒಂದು ಪಿತೃಗಳು ಬರ್ತಾರಂತೆ, ಸ್ವಾಮಿ ಇವತ್ತು ನಮಗೆ ಅನ್ನ ನೀರು ಸಿಗುವಂತೆ ಆಯಿತು. ಎಂತ ದೈತ್ಯ ಇವನು ಅಂತಂದ್ರೆ, ತೀರ್ಥ ಸಮಯೇಪಿ ತಿಲಾಂಬುಮಂತಿ, ಆ ಎಳ್ಳು ನೀರು ಕೊಟ್ಟರು ಅದನ್ನು ಕುಡಿದು ಬಿಡ್ತಿದ್ದ ಇವನು. ಆ ಎಳ್ಳು ನೀರು ನಮಗೆ ಕೊಡಕ್ ಬಿಡ್ತಾ ಇರ್ಲಿಲ್ಲ. ನಮ್ಮ ಮಕ್ಕಳು ಬಿಟ್ಟಿದ್ದ ಎಳ್ಳು ನೀರನ್ನು ಕುಡಿತಾ ಇದ್ದ ಇವನು. ಆ ಪಿಂಡ ಇಟ್ರೆ ಅಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ಇಲ್ವೇ ಇಲ್ಲ. ಹಿರಣ್ಯಕಶಿಪು ಅಂತಾನೆ ಇಡಬೇಕು ಪಿಂಡ ಇಟ್ರು. ಹಂಗ ಮಾಡಿಟ್ಟಿದ್ದ ನಮ್ಮ ಪರಿಸ್ಥಿತಿಯನ್ನ. ಇವತ್ತು ನಿಮ್ಮಿಂದ ನಮ್ಗೆ ಉದ್ಧಾರ ಆಯ್ತು, ನಮಗೆ ನಮ್ಮ ಭಾಗ ಸಿಗುವಂತೆ ನೀವು ಮಾಡಿದಿ ಸ್ವಾಮಿ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧರು, ವಿದ್ಯಾಧರರು, ಅವ್ರು ಹೇಳ್ತಾರೆ, ನಾವು ವಿದ್ಯಾಧರರು ಅಂತ ನಮಗೆ ಹೆಸರು. ನಿನ್ನನ್ನ ಸ್ತೋತ್ರ ಮಾಡುವಂತಹ ವಿದ್ಯೆಯನ್ನು ನಾವು ಧಾರಣೆ ಮಾಡುವವರು, ಆ ವಿದ್ಯೆಯನ್ನು ಹೊತ್ಕೊಂಡಿರುವವರು. ನಮ್ಮನ್ನ ಪಲ್ಲಕ್ಕಿ ಹೊರುವವನನ್ನ ಮಾಡ್ಬಿಟ್ಟಿದ್ದ. ಇವನ್ ಪಲ್ಲಕ್ಕಿ ಹೊರತಾ ಕೂತಿದ್ವಿ ನಾವೆಲ್ಲ ವಿದ್ಯಾಧರರಾಗಿದ್ವಿ, ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ವಿ ಸ್ವಾಮಿ ಅಂತ ಅವರಂದ್ರು. ಇನ್ನು ಕಿಂಪುರುಷರು ಅಂತ ಒಬ್ರು ಬರ್ತಾರೆ, ಅವ್ರಂತಾರೆ, ವಯಂ ಕಿಂಪುರುಷ ಸ್ವಂತು ಮಹಾಪುರುಷ ಈಶ್ವರ. ನಮ್ಮ ಹೆಸರೇ ಕಿಂಪುರುಷ, ನಾವೆಲ್ಲ ಯಾವ ಪುರುಷರು? ಹೆಸರೇ ಹೇಳ್ತದೆ ಕಿಂಪುರುಷರು, ನೀನು ಮಹಾಪುರುಷ. ನಾವ್ಯಾವ ಪುರುಷರು? ನಮ್ಮ ಹೆಸರೇ ಹೇಳುತ್ತೆ, ವಯಂ ಕಿಂಪುರುಷ. ನಾವೆಲ್ಲ ಒಂದು ಮನುಷ್ಯರ, ನಾವೆಲ್ಲ ಒಂದು ಪುರುಷರ. ಸ್ವಾಮಿ ನೀನು ಮಹಾಪುರುಷ, ಬಂದು ನಮ್ಮನ್ನು ಅನುಗ್ರಹ ಮಾಡಿದಿ ಅಂತ ಅವರುಗಳು ಸ್ತೋತ್ರ ಮಾಡಿದ್ರು. ಎಲ್ಲರದ್ದು ಸ್ತೋತ್ರ ಆಯಿತು. ಕೊನೆ ವಿಷ್ಣು ಪಾರ್ಷದರು ಒಂದು ಸ್ತೋತ್ರ ಮಾಡಿದ್ರು. ಬೇರೆ ವಿಷ್ಣು ಪಾರ್ಷದರಿದಾರಲ್ಲ, ಅವ್ರುಗಳು ಒಂದು ಸ್ತೋತ್ರ ಮಾಡಿದ್ರು. ನಿನ್ನ ಬಾಗಿಲನ್ನ ಕಾಯ್ಬೇಕಾಗಿದ್ದಂತ ನಾವು ಇವನ ಬಾಗಿಲು ಕಾಯ್ತಾ ಕೂತಿದ್ವಿ ಸ್ವಾಮಿ, ನಮ್ಮನ್ನು ಅನುಗ್ರಹ ಮಾಡಿದಿ ಅಂತ ಅವರು ಸ್ತೋತ್ರ ಮಾಡ್ತಾರೆ. ನಾಗಗಳು ಬಂದು ಹೇಳ್ತು, ನಮ್ಮ ರತ್ನಗಳು, ಸ್ತ್ರೀ ರತ್ನಗಳು, ನಮ್ಮ ಶಿರೋರತ್ನಗಳು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದ ಇವನು.
ಈ ಅಪ್ಡೇಟ್ ಮಾಡೋದು ಅನ್ನೋದು ಇದೆಯಲ್ಲ, ಇದು ಈ ಯಾರೋ ಮಾಡಿರೋರಲ್ಲ ಇದು ಅಪ್ಡೇಟ್ ಮಾಡೋದು ಅನ್ನೋದು. ಎಲ್ಲ ಹಿರಣ್ಯಕಶಿಪು ರಾವಣಾದಿಗಳು ಮಾಡಿರೋದೇ ಈ ಕೆಲಸಗಳನ್ನ, ಎಲ್ಲವನ್ನ ಅಪ್ಡೇಟ್ ಮಾಡ್ಕೊಂಡು ಹೊರಟೋಗಿದ್ದ. ಅದೆಲ್ಲವನ್ನ ನಮಗೆ ವಾಪಸ್ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡಿದ್ವಿ ಸ್ವಾಮಿ ಅಂತ ಅವ್ರುಗಳ ಸ್ತೋತ್ರ ಮಾಡೋದು. ಎಲ್ಲರೂ ಸ್ತೋತ್ರ ಮಾಡಾಯ್ತು. ಏವಂ ಸುರಾದಯ ಸರ್ವೇ ಬ್ರಹ್ಮ ರುದ್ರ ಪುರಸ್ಸರಾಹ. ಯಾರು ಸ್ತೋತ್ರ ಮಾಡಿದ್ರು ನೋಪೇತುಂ ಅಶಕಂ ಮನ್ಯು ಸಂಗ್ರಹಂ ಸುದುರಾಸದಂ. ಕೋಪ ಕಮ್ಮಿ ಆಗ್ತಾನೆ ಇಲ್ಲ ನರಸಿಂಹದೇವರು. ಹಾಗೆ ಇದೆ ಕೋಪ. ಯಾರು ಏನು ಸ್ತೋತ್ರ ಮಾಡಿದರೂ ದೇವರ ಕೋಪ ಬಿಡ್ತಾ ಇಲ್ಲ. ಕೊನೆಗೆ ರಮಾದೇವಿಯನ್ನ ಕರೆಸಿದ್ರಂತೆ. ಅಮ್ಮ ಬಾ ಅಮ್ಮ, ನೀ ಬಂದು ಒಂಚೂರು ನಿನ್ನ ಗಂಡನನ್ನ ಸಮಾಧಾನ ಮಾಡು ಅಂತ ಬಂದಂತ ಅವಳು ಬರ್ಬೇಕಾದ್ರೆ ಜಗನ್ಮೋಹಿನಿ ಅಂತ ರಮಾದೇವಿ ಹೆಸರು. ಅಂದ್ರೆ ಇಡೀ ಜಗತ್ತನ್ನ ಮೋಹನ ಮಾಡುವ ರೂಪ. ಅವಳು ಬಂದಂತೆ ಚೆನ್ನಾಗಿ ಮೈಯೆಲ್ಲ ಅಲಂಕಾರ ಮಾಡಿಕೊಂಡು ಕಾಲುಗಳಿಗೆ ಗೆಜ್ಜೆಗಳು ಬಳೆಗಳು ಎಲ್ಲ ಹಾಕೊಂಡು ಗಲ್ ಗಲ್ ಅಂತ ಶಬ್ದ ಮಾಡಿಕೊಂಡು ಸಭೆ ಒಳಗಡೆ ಬಂದಂತೆ. ನಾನೆಲ್ಲ ಅಡಗಿಸ್ತೀನಿ ಅಂತ ಹಿಂಗೆ ಬಂದಂತೆ. ಬಂದ ಅಲ್ಲಿ ನೋಡಿದ್ನಂತೆ ಸಿಂಹಾಸನದಲ್ಲಿ ಕೂತಿದ್ದನ್ನು ನೋಡಿ, ಅಬ್ಬಾ ಗುಮ್ಮನಂತಿಪ್ಪನ, ಇದು ಯಾವುದು ಗುಮ್ಮನಂತೆ ಇದಾನಲ್ಲ ಇವನು, ನಾ ಎಲ್ಲೂ ಹಿಂದೆ ನೋಡಿಲ್ಲ ಈ ರೂಪವನ್ನ, ನನ್ನ ಕೈಯಲ್ಲಿ ಆಗಲ್ಲ, ಈ ರೂಪದ ಒಂದು ವಿಚಾರ ನಂಗೆ ಗೊತ್ತಿಲ್ಲ, ಇದನ್ನ ನನ್ನ ಕೈಯಲ್ಲಿ ಅಡಗಿಸಕ್ಕಾಗಲ್ಲ, ಈ ಕೋಪ ನಾನು ಯಾವತ್ತೂ ನೋಡಿರ್ಲಿಲ್ಲ. ಮನೆಯಲ್ಲಿ ಕೋಪ ಮಾಡ್ಕೋತಾರೆ ನಮ್ಮ ಗಂಡ, ನೋಡಿದ್ದೀನಿ, ಈ ಕೋಪ ನಾನು ನೋಡಿಲ್ಲ, ಅದರಿಂದ ನನಗಾಗಲ್ಲ ಅಂತ ಏನ್ ಮಾಡೋದು, ಗೆಜ್ಜೆಗಳು ಸಪ್ಪಳಂ ಮಾಡದೆ, ಗೆಜ್ಜೆ ಶಬ್ದ ಆದ್ರೆ ಎಲ್ಲಿ ನನ್ನ ಕಡೆ ತಿರುಗ್ಬಿಡ್ತಾನೋ ಅಂತ ಗೆಜ್ಜೆ ಶಬ್ದ ಆಗದೆ ಇರೋ ತರ ಸೈಡಿಗೆ ನಿಂತ್ಕೊಂಡ್ಬಿಟ್ಟಂತೆ ರಮಾದೇವಿ. ಹಂಗಾಗಲ್ಲ. ಕೊನೆ ಬ್ರಹ್ಮದೇವರು ಅಂದ್ರಂತೆ ಬಂದು, ಅಪ್ಪ ಪ್ರಹ್ಲಾದ ನಿನಗೋಸ್ಕರ ಬಂದಿದ್ದಾನೆ ದೇವರು, ನಿನಗೆ ಅನುಗ್ರಹ ಮಾಡಬೇಕು ಅಂತಾನೆ ಅವನ ಇಚ್ಛಾ ಪೂರ್ತಿಯಾಗಿದೆ. ಅದಕ್ಕೆ ನಾವು ಯಾರು ಸ್ತೋತ್ರ ಮಾಡಿದ್ರು ಪರಮಾತ್ಮ ಸಮಾಧಾನ ಆಗ್ತಾ ಇಲ್ಲ, ನೀವು ಹೋಗಪ್ಪ ಆ ಪರಮಾತ್ಮನ ಸಮಾಧಾನ ಮಾಡು ಅಂತ ಕೈಯಲ್ಲಿ ಒಂದು ಹಾರ ಕೊಟ್ಟು ತಳ್ಳಿಬಿಟ್ರಿ ಮುಂದಕ್ಕೆ. ಏನಾಗ್ಬೇಕ್ರಿ ಆ ಮಗು ಪರಿಸ್ಥಿತಿ. ಎಲ್ಲ ದೇವತೆಗಳು, ರಮಾಬ್ರಹ್ಮಾದಿ ದೇವತೆಗಳು ಹತ್ರ ಹೋಗೋಕ್ಕೆ ಹೆದರ್ಕೊಂಡು ದೂರ ನಿಂತ್ಕೊಳ್ತಾ ಇರೋ ಪ್ರಸಂಗದಲ್ಲಿ ಆ ಪ್ರಹ್ಲಾದರಾಜರನ್ನು ಮುಂದೆ ತಳ್ಳಿಬಿಟ್ಬಿಟ್ರು, ನೀವು ಹೋಗು ಅಂತ. ಕೈಯಲ್ಲಿ ಹಾರ ಹಿಡ್ಕೊಂಡಿದ್ದಾರೆ, ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ದೊಡ್ಡ ರೂಪ ನರಸಿಂಹ ರೂಪ, ಅದು ಸಿಂಹಾಸನದ ಮೇಲೆ ಕೂತಿದ್ದಾನೆ ದೇವರು. ಇದು ಇಷ್ಟು ಕೂಸ 5 ವರ್ಷದ ಬಾಲಕ ಇದೆ. 5 ವರ್ಷ ಆ ಮಗುವಿಗೆ ಆ ಹಾರ ಹಿಡ್ಕೊಂಡು ನರಸಿಂಹದೇವರ ಹತ್ರ ಬರಬೇಕು. ಕೈ ನಡುಗುತ್ತಾ ಇದೆ ಭಯದಿಂದ. ಭಯ 2 ರೀತಿ. ಒಂದು ಪ್ರಾಣ ತೆಗಿತಾನೆ ಅನ್ನುವ ಭಯ ಒಂದು, ಇನ್ನೊಂದು ಅದ್ಭುತ ರೂಪ ಅಂತ ಒಂದು ಭಯ. ದೇವತೆಗಳಿಗೆಲ್ಲ ಆದ ಭಯ ಇದು ಅದ್ಭುತ ಅಂತ ಭಯನೋ ಹೊರತು ಪ್ರಾಣ ತೆಗಿತಾನೆ ಅನ್ನೋ ಭಯ ಅಲ್ಲ. ಹಿರಣ್ಯಕಶಿಪುವಿಗೆ ಆದ ಭಯ ಪ್ರಾಣ ತೆಗಿತಾನೆ ಅನ್ನುವಂತಹ ಭಯ. ಆ ಕೈ ನಡುಗುತ್ತಾ ಇದೆ, ಅತ್ಯದ್ಭುತ ರೂಪ. ಆ ರೂಪವನ್ನು ನೋಡಿಕೊಂಡು ಹತ್ರ ಬರ್ತಾನೆ ಪ್ರಹ್ಲಾದರಾಜರು. ಬಂದು ಆ ಮಾಲೆಯನ್ನ ದೇವರಿಗೆ ಹಾಕಬೇಕು, ಆ ಸಾಧ್ಯನೇ ಇಲ್ಲ, ಎಲ್ಲೋ ಕೂತಿದ್ದಾನೆ. ಪಾದಾರವಿಂದಗಳಿಗೆ ಆ ಮಾಲೆಯನ್ನು ಹಾಕಿ ನಮಸ್ಕಾರ ಮಾಡಿಬಿಟ್ಟು ಉದ್ದ ನಮಸ್ಕಾರ ಮಾಡಿದ ಪ್ರಹ್ಲಾದರಾಜ. ನಮಸ್ಕಾರ ಮಾಡಿ ಎದ್ದು ನಿಂತ್ಕೊಳ್ತಾನೆ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಏನು ಸ್ವಾಮಿ ನೀವು ಲೀಲೆ. ಬ್ರಹ್ಮಾದಿಗಳು ಸತ್ವತಾನಾಹ, ಯಾವಾಗಲೂ ಸತ್ವದಲ್ಲೇ ಆಸೀನರಾಗಿರುವವರು, ನಿನ್ನನ್ನು ನಿರಂತರ ಸ್ತೋತ್ರ ಮಾಡ್ತಾ ಇರುವವರುಗಳು, ಅವರು ವಚಸಾಂ ಪ್ರವಾಹೈ, ಇಷ್ಟು ಸ್ತೋತ್ರದ ಪ್ರವಾಹಗಳನ್ನ ಮಾಡಿದರೂ ಕೂಡ ನೀನು ಶಾಂತನಾಗದೆ ಇರುವವನನ್ನ ಕಿಂ ತೋಷ್ಟು ಅರ್ಹತಿ ಸಮಯ, ನಾನೇನು ಸ್ತೋತ್ರ ಮಾಡಲಿ ಸ್ವಾಮಿ ನಿನ್ನನ್ನು ಬಂದು. ಹರಿರುಗ್ರಜಾತೆ, ಇಂಥ ದೈತ್ಯ ಯೋನಿಯಲ್ಲಿ ಹುಟ್ಟಿದಂತಹ ನಾನು ನಿನ್ನ ಏನು ಸ್ತೋತ್ರ ಮಾಡ್ತೀನಿ ಸ್ವಾಮಿ. ಬ್ರಹ್ಮದೇವನಿಂದ ಸ್ತುತ್ಯನಾಗಿ ಸಮಾಧಾನ ಆಗದೆ ಇರೋ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡಿ ಸಮಾಧಾನ ಪಡಿಸಕ್ಕಾಗತ್ತಾ? ಏನು ನಿನ್ನ ದಿವ್ಯವಾದಂತಹ ಈ ಒಂದು ವ್ಯಾಪಾರ ಸ್ವಾಮಿ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೇನು ಅನ್ನೋದನ್ನ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ.